ಒನ್ ಆಫ್ ದಿ ಲೆಜೆಂಡ್ಸ್ ಆಫ್ ಟ್ರೇಡಿಂಗ್ ಅಂತ ಹೇಳ್ಬೋದು. ಹಿಸ್ ನೇಮ್ ವಾಸ್ ಮೊನಾಹಿಸಾ ಹಾನ್ಮಾ ಅಂತ ಹೇಳೋ ಫಾದರ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಹೇಳ್ತಾರೆ. ಆ ಬುಕ್ ಹೆಸರು ಏನು ಅಂತ ನೋಡಿದ್ರೆ ದ ಫೌಂಟೇನ್ ಆಫ್ ಗೋಲ್ಡ್ ಅಂಡ್ ದಿ 3 ಮಂಕಿ ರೆಕಾರ್ಡ್ ಆಫ್ ಮನಿ. ಕ್ಯಾರೆಕ್ಟರ್ ಅನಾಲಿಸಿಸ್ ಮಾಡಿ ಅಂತ ನಾನು ತುಂಬಾ ಸತಿ ಹೇಳ್ತೀನಿ. ಇದು ಯಾಕೆ ಅಂತ ನೋಡಿದ್ರೆ ಒಂದೊಂದು ಕಮಾಡಿಟಿನೂ ಒಂದೊಂದು ಸ್ಟಾಕ್ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಕ್ಯಾರೆಕ್ಟರ್ ಇರುತ್ತೆ. ಆ ಕ್ಯಾರೆಕ್ಟರ್ ಏನು ಅಂತ ನಿಮ್ಗೆ ಅರ್ಥ ಆದ್ರೆ ಮಾತ್ರ ನೀವು ನೆಕ್ಸ್ಟ್ ಟ್ರೇಡ್ ಮಾಡೋಕ್ಕಾಗೋದು. ಎಲ್ಲರೂ ಬೈ ಅಂತ ಬೈ ಮಾಡ್ತಾನೆ ಇದ್ರೆ ಅವಾಗ ಬೈ ಮಾಡ್ಬೇಕಂದ್ರೆ ಯಾರಾದ್ರೂ ಸೆಲ್ ಮಾಡ್ಬೇಕು. ಯಾರಾದ್ರೂ ಸೆಲ್ ಮಾಡಿದ್ರೆ ಮಾತ್ರ ಕೊಂಡ್ಕೊಳಕ್ಕಾಗೋದು, ಕರೆಕ್ಟಾ? ಅವಾಗ ಎಲ್ಲಾರು ಬೈ ಮಾಡ್ತಾ ಇರೋ ಜಾಗದಲ್ಲಿ ಯಾರೋ ಮಾಡ್ತಾ ಇದ್ದಾರೆ ಅಂದ್ರೆ ಈ ಬೈಯರ್ಸ್ ಗೊತ್ತಿಲ್ದಿರೋ ವಿಷಯ ಆ ಸೆಲ್ಲರ್ಗೆ ಏನೋ ಗೊತ್ತಾಗಿದೆ. ಅರ್ಥ ಆಯ್ತಾ? ಅದೇ ಅವ್ರ ಥಾಟ್ ಪ್ರಾಸೆಸ್ ನೋಡಿ. Hi there guys, welcome back. This is Kishore here, founder and CEO of Trade Achievers. So ಇವತ್ತು ಈ ವಿಡಿಯೋ ನಾವೇನು ನೋಡ್ತಿದೀವಿ ಅಂದ್ರೆ, ತುಂಬಾ ದಿವಸದಿಂದ ನಾನು ಕ್ಯಾಂಡಲ್ ಸ್ಟಿಕ್ಸ್ ವಿಡಿಯೋ ಬಗ್ಗೆ ಹಾಕ್ತೀನಿ ಅಂತ ಹೇಳ್ತಾನೆ ಇದ್ದೆ. ಸೊ ಅದ್ರ ಬಗ್ಗೆನೇ ಇದು ಡೀಟೇಲ್ ಆಗಿ ನೋಡೋದು. ಸೊ ಮೊದಲು ಈ ಕ್ಯಾಂಡಲ್ ಸ್ಟಿಕ್ಸ್ ನಾವು ಟೆಕ್ನಿಕಲ್ ಪಾರ್ಟ್ ಒಳಗೆ ಹೋಗಕ್ ಮುಂಚೆ ಯಾವಾಗಲೂ ಒಂದು ವಿಷಯನ ನಾನು ಕಲ್ತ್ಕೊಳ್ಳುವಾಗ ಏನ್ ಮಾಡ್ತೀನಿ ಅಂದ್ರೆ, ಮೊದಲು ಅದರ ಹಿಸ್ಟ್ರಿ ಏನು, ಅವ್ರು ಯಾವ ಕಾರಣದಿಂದ ಇದನ್ನ ಕಂಡುಹಿಡಿದ್ರು, ಅವ್ರ ಐಡಿಯಾಲಜಿ ಏನು, ಇದೆಲ್ಲ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ರೇನೆ ಫೈನಲ್ ಆಗಿ ಪ್ರಾಡಕ್ಟ್ ಬರುವಾಗ ಆ ಪ್ರಾಡಕ್ಟ್ ಹೇಗೆ ಯೂಸ್ ಮಾಡಬೇಕು ಅಂತ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ನಾವು ಇವಾಗ ಏನು ನೋಡ್ತೀವಿ ಅಂದ್ರೆ, ಕ್ಯಾಂಡಲ್ ಸ್ಟಿಕ್ಸ್ ನೋಡಕ್ ಮುಂಚೆ ಆ ಕ್ಯಾಂಡಲ್ ಸ್ಟಿಕ್ಸ್ ಹೇಗೆ ಬಂತು, ಅದನ್ನ ಹೇಗೆ ಇವ್ರು ಇನ್ವೆಂಟ್ ಮಾಡಿದ್ರು, ಅದನ್ನ ಕಂಡಿಡಿದವರು ಏನೆಲ್ಲ ಮಾಡಿದ್ದಾರೆ, ಆಮೇಲೆ ಅವ್ರು ಹೇಳ್ಕೊಟ್ಟಿರೋ ಮೆಥಡ್ಸ್ ಏನು, ಅದ್ರ ಬಗ್ಗೆ ನಾವು ಇವಾಗ ಡೀಟೇಲ್ಡ್ ಆಗಿ 1 by 1 ನೋಡೋಣ. ಸೊ ಇದಕ್ಕೆ ನಾವು ಯಾವ ವರ್ಷಕ್ಕೆ ಹೋಗ್ತೀವಿ ಅಂದ್ರೆ 1720 ಇಸ್ವಿಗೆ ಹೋಗ್ತೀವಿ. 1720 ಇಲ್ಲೇ ಇದೆಲ್ಲ ಸ್ಟಾರ್ಟ್ ಆಗತ್ತೆ. ಇದೇನು ಅಂತ ನೋಡಿದ್ರೆ ಈ 1720ಲೇ ಶೋಗನ್ ಗವರ್ಮೆಂಟ್ ಬಂದು ಏನ್ ಮಾಡ್ತಾರೆ ಅಂದ್ರೆ, ಫ್ಯೂಚರ್ಸ್ ಟ್ರೇಡಿಂಗ್ ನ ಮತ್ತೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಕಮ್ಮಿ ಮಾಡ್ತಾರೆ. ಅದಕ್ಕೆ ಮುಂಚಿನ ವರ್ಷಗಳೆಲ್ಲ ನೋಡಿದ್ರೆ 1700s ಅಲ್ಲೆಲ್ಲ 1690 1700s ಅಲ್ಲೆಲ್ಲ ನೋಡಿದ್ರೆ ರೈಸ್ ಅಲ್ಲಿ ಬಂದು ಫ್ಯೂಚರ್ಸ್ ಟ್ರೇಡಿಂಗ್ ಮಾಡ್ತಾ ಇದ್ರು. ಇವಾಗ ನಾವು ಮಾಡರ್ನ್ ಡೇ ಫ್ಯೂಚರ್ಸ್ ಟ್ರೇಡಿಂಗ್ ಮಾಡ್ತಾ ಇದೀವಿ ಗೊತ್ತಾ? ಆ ಫ್ಯೂಚರ್ಸ್ ಟ್ರೇಡಿಂಗ್ ಎಲ್ಲ ಆ ಕಾಲದಲ್ಲೇ ಫಸ್ಟ್ ಶುರು ಮಾಡಿದೆಲ್ಲ ಯಾರು ಅಂತ ನೋಡಿದ್ರೆ ಜಪಾನ್ ಅಲ್ಲಿ ಇರೋರೆ. ಅವರೇ ಈ ಫ್ಯೂಚರ್ಸ್ ಟ್ರೇಡಿಂಗ್ ಕಾನ್ಸೆಪ್ಟ್ ನ ತಂದಿದ್ದು. ಅವ್ರೇನ್ ಮಾಡ್ತಾರೆ ಅಂದ್ರೆ 1600s ಈ 1700 ಸ್ಟಾರ್ಟಿಂಗ್ ಅಲ್ಲೂ ಈ ಫ್ಯೂಚರ್ಸ್ ಟ್ರೇಡಿಂಗ್ ಇಂದ ಸಿಕ್ಕಾಪಟ್ಟೆ ಹೈ ವೊಲಟಿಲಿಟಿ ಇನ್ ರೈಸ್ ಪ್ರೈಸ್ ಸಿಕ್ಕಾಪಟ್ಟೆ ಮ್ಯಾನಿಪುಲೇಟ್ ಆಗ್ತದೆ ಅಂತ ಶೋಗನ್ ಗವರ್ಮೆಂಟ್ ಏನ್ ಮಾಡಿದ್ರು ಅಂದ್ರೆ ದೇ ಬ್ಯಾಂಡ್ ಫ್ಯೂಚರ್ಸ್ ಟ್ರೇಡಿಂಗ್. ಬಟ್ 1720ರಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಸ್ವಲ್ಪ ಲೀಜರ್ ಮಾಡ್ತಾರೆ. ಯಾಕೆ ಅಂತ ನೋಡಿದ್ರೆ ರೈಸ್ದು ಪ್ರೈಸಸ್ ಬಂದು ತುಂಬಾನೇ ಲೋ ರೇಟಿಗೆ ಹೋಗ್ತಾ ಇದೆ. ಅದರಿಂದಾನೇ ಶೋಗನ್ಸ್ ಅವ್ರು ಏನ್ ಮಾಡ್ತಾರೆ, ಸರಿ ನಾವು ಫ್ಯೂಚರ್ಸ್ ಟ್ರೇಡಿಂಗ್ ನ ಸ್ವಲ್ಪ ಲೀಜರ್ ಬಿಡೋಣ, ಫುಲ್ ಆಗಿ ಆರ್ಗನೈಸ್ ಮಾಡಿಲ್ಲ ಬಟ್ ಸ್ವಲ್ಪ ಅದ್ರಲ್ಲಿ ಏನ್ ಹೇಳೋದು ಲೀಜರ್ ಆಗಿ ಬಿಡೋಣ ಅಂತ ಹೇಳಿನೇ ಅವ್ರು 1720s ಅಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ನ ಕಮ್ಮಿ ಮಾಡ್ತಾರೆ. ಇದು ಯಾಕೆ ನಡೆಯುತ್ತೆ ಅಂದ್ರೆ, ಫಸ್ಟ್ ಇದಕ್ಕೆ ಯಾಕೆ ಈಸ್ ಮಾಡಿದ್ರು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಯಾಕೆ ಈ ಫ್ಯೂಚರ್ಸ್ ಟ್ರೇಡಿಂಗ್ ನ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಕಮ್ಮಿ ಮಾಡಿದ್ರು ಅಂತ ನೋಡಿದ್ರೆ, ಇಲ್ಲೇ ನಾವು ಜಪಾನ್ಗೆ ಹೋಗ್ತೀವಿ. ಈ ಜಪಾನ್ ಅಲ್ಲಿ ನೋಡಿದ್ರೆ ಒಸಾಕಾ ಅನ್ನೋ ಒಂದು ಊರಿದೆ. ಈ ಜಾಗದಲ್ಲಿ ಬಂದು ಡೋಜಿಮಾ ರೈಸ್ ಎಕ್ಸ್ಚೇಂಜ್ ಅನ್ನೋ ಒಂದು ಜಾಗ ಅದು. ಅದೇನು ಅಂತ ನೋಡಿದ್ರೆ, ಇವಾಗ ನಮಗೆ ಹೇಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನಮ್ಗೆ ಜಾಗಗಳಿದೆಯೋ, ಅದೇ ತರ ಡೋಜಿಮಾ ಅನ್ನೋದು ಅವರ ಒಂದು ರೈಸ್ ಎಕ್ಸ್ಚೇಂಜ್. ಇಲ್ಲೇ ಬಂದು ಮೆಜಾರಿಟಿ ಆಫ್ ದ ಟ್ರೇಡರ್ಸ್ ಬಂದು ಟ್ರೇಡ್ ಮಾಡುವಂತ ಜಾಗನೇ ಈ ಡೋಜಿಮಾ ರೈಸ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ಸೊ ಇಟ್ ವಾಸ್ ಲೈಕ್ ಅ ಫಸ್ಟ್ ಆರ್ಗನೈಸ್ಡ್ ಕಮಾಡಿಟಿ ಟ್ರೇಡಿಂಗ್. ಇವಾಗ ಹೇಗೆ ನಾವು ಶೇರ್ಸ್ ಅಲ್ಲಿ ಟ್ರೇಡ್ ಮಾಡ್ತೀವೋ, ಕಮಾಡಿಟಿ ಟ್ರೇಡಿಂಗ್ ಮಾಡೋರಿಗೆ, ಗೋಲ್ಡ್ ಸಿಲ್ವರ್ ಕ್ರೂಡ್ ಆಯಿಲ್ ಮಾಡೋರಿಗೆ, ಅದೇ ತರ ರೈಸ್ ಅಲ್ಲಿ ಬಂದು ಟ್ರೇಡ್ ಮಾಡೋ ಒಂದು ಜಾಗನೇ ಡೋಜಿಮಾ ರೈಸ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ಇಲ್ಲಿ ಏನ್ ನಡೆಯುತ್ತೆ ಅಂತ ನೋಡಿದ್ರೆ, ನಾನು ಹೇಳಿದ್ನಲ್ಲ ನಿಮಗೆ, ಶೋಗನ್ಸ್ ಬಂದು ರೆಸ್ಟ್ರಿಕ್ಷನ್ ಸ್ವಲ್ಪ ಕಮ್ಮಿ ಮಾಡ್ತಾರೆ, ಯಾಕಂದ್ರೆ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದು ಅಂತ. ಇದು ಯಾಕೆ ಮಾಡ್ತಾರೆ ಅಂತ ನೋಡಿದ್ರೆ, ಆ ಕಾಲದಲ್ಲಿ ಬಂದು ಪೇಪರ್ ಮನಿ ನಾವು ಯೂಸ್ ಮಾಡೋ ತರ ಇರ್ಲಿಲ್ಲ. 1700s ಅಲ್ಲಿ ಅವ್ರಿಗೆ ಹೇಗೆ ಅಂದ್ರೆ ವ್ಯಾಲ್ಯೂಬಲ್ ಒಂದು ಐಟಮ್ ಪ್ಲಸ್ ಕರೆನ್ಸಿ ಅನ್ನೋದು ಅವ್ರಿಗೆ ಮುಖ್ಯವಾಗಿ ಏನಾಗಿತ್ತು ಅಂತ ನೋಡಿದ್ರೆ ಇಟ್ ಇಸ್ ರೈಸ್. ಇವಾಗ ನಮಗೆ ಹೇಗೆ ಇವಾಗ ರೂಪಾಯಿ ನೋಟ್ ಇದೆಯೋ ಆ ತರ ಆ ಕಾಲದಲ್ಲಿ ಅವರು ಮುಖ್ಯವಾಗಿ ಯೂಸ್ ಮಾಡ್ತಾ ಇರೋದು ಸ್ಯಾಲ್ರಿಗಾಗಿರ್ಬೋದು, ಇಲ್ಲ ಟ್ರಾನ್ಸಾಕ್ಷನ್ಗೆ ಏನಾದ್ರು ಯೂಸ್ ಮಾಡ್ತಿರೋ ವಸ್ತು ಯಾವುದು ಅಂತ ನೋಡಿದ್ರೆ ಅಕ್ಕಿ, ರೈಸ್ನೇ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು. ಇವಾಗ ಈ ದೊಡ್ಡ ಸಮುರೈ ಅಫಿಷಿಯಲ್ಸ್ ಎಲ್ಲ ಇರ್ತಾರೆ ಗೊತ್ತಾ? ಸಮುರೈಸ್ ಅನ್ನೋರು ಯಾರು ಅಂದ್ರೆ ಈ ವಾರ್ಗ್ ಹೋಗಿ ಬರೋ ವ್ಯಕ್ತಿಗಳು. ಇವ್ರು ಬಂದು ಸ್ಯಾಲ್ರಿ ಹೇಗೆ ಕೊಡ್ತಿದ್ರು ಅಂದ್ರೆ ರೈಸ್ ಆಗಿ ಕೊಡ್ತಾ ಇದ್ರು. ಇವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾರ್ಮಲ್ ಆಗಿ ಆ ಸಮುರೈಸ್ ಬಂದು ಜಾಸ್ತಿ ಮಟ್ಟಕ್ಕೆ ರೈಸ್ ಅವ್ರಿಗೆ ಬರ್ತಾ ಇದ್ದಿದ್ದರಿಂದ ಅವ್ರು ಅದು ತಗೊಂಡ್ ಹೋಗಿ ಖರ್ಚು ಮಾಡ್ತಿದ್ರು. ಖರ್ಚು ಮಾಡಿ ಅದು ಎಕ್ಸ್ಟ್ರಾ ಎಲ್ಲ ಒಳಗೆ ಉಳ್ಕೊಂತ ಇತ್ತು. ಒಂದ್ ಸ್ಟೇಜ್ ಅಲ್ಲಿ ಏನಾಯ್ತು ಅಂದ್ರೆ 1690 1700s ಅಲ್ಲಿ ಬಂದು ಪ್ರೈಸ್ ಬಂದು ತುಂಬಾನೇ ಕಮ್ಮಿ ಆಗ್ತಾ ಇರೋದ್ರಿಂದ ಇವಾಗ ಅವ್ರಿಗೆ ಬಂದು ಅಕ್ಕಿ ತಾನೇ ಸ್ಯಾಲ್ರಿ ತಗೊಂತ ಇದ್ದಿದ್ದು. ಇವಾಗ ಅವ್ರ ಸ್ಯಾಲ್ರಿ ವ್ಯಾಲ್ಯೂ ಏನಾಯ್ತು ಅಂದ್ರೆ ಕಮ್ಮಿ ಆಗ್ತಿತ್ತು. ಇವಾಗ ಅವ್ರು ಅದನ್ನ ಹೇಗೆ ಮೆಜರ್ ಮಾಡ್ತಾರೆ ಅಂದ್ರೆ ಕೊಕ್ಕು ಅಂತ ಹೇಳ್ತಾರೆ, KOKU. ಹಂಗಂದ್ರೆ ಏನು ಅಂತ ನೋಡಿದ್ರೆ, ಒಂದ್ ಕೊಕ್ಕು ಅಂದ್ರೆ ಹತ್ತತ್ರ 150 kg ಅಕ್ಕಿ. ಅದಕ್ಕೆ ಬಂದು ನಿಯರೆಸ್ಟ್ ಸಿಲ್ವರ್ ಗೋಲ್ಡ್ ಇತ್ತು. ಅದಕ್ಕೆ ಬಂದು ಮೋನೆ ಅಂತ ಹೇಳ್ತಿದ್ರು, ರಿಯೋ ಅಂತ ಹೇಳ್ತಿದ್ರು. ಈ ತರ ಡಿಫ್ರೆಂಟ್ ಟರ್ಮಿನಾಲಜೀಸ್ ನಾವು ಅವರು ಬುಕ್ ಓದುವಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೂ ನೋಡೋಣ. ಇವಾಗ ಇವ್ರಿಗೆ ಏನಾಯ್ತು ಅಂತ ನೋಡಿದ್ರೆ, ಇವಾಗ ರೈಸ್ ವ್ಯಾಲ್ಯೂ ಅಂತ ಒಂದಿದೆ ಅಲ್ವಾ, ಆ ವ್ಯಾಲ್ಯೂ ತುಂಬಾನೇ ಕಮ್ಮಿ ಆಗ್ತಾ ಬರೋದ್ರಿಂದ
ಇವ್ರು ಬಂದು ನಾಳೆ ಪರ್ಚೇಸ್ ಮಾಡುವಾಗ ಇವ್ರ ಪರ್ಚೇಸಿಂಗ್ ಪವರ್ ಬಂದು ತುಂಬಾ ಕಮ್ಮಿ ಆಗ್ತಾ ಹೋಯ್ತು. ಅದೇ ತರ ಟ್ಯಾಕ್ಸಸ್ ಹೇಗೆ ಒಂದು ಗವರ್ಮೆಂಟ್ ಬಂದು ಹೇಗೆ ನಮ್ಮ ಹತ್ರ ಟ್ಯಾಕ್ಸ್ ಇಸ್ಕೊಳ್ತಾರೋ ಅವತ್ತಿನ ಶೋಗನ್ ಗವರ್ಮೆಂಟ್ ಹೇಗೆ ಟ್ಯಾಕ್ಸಸ್ ಇಸ್ಕೊಂತ ಇದ್ರು ಅಂತ ನೋಡಿದ್ರೆ ಜನರು ರೈಸ್ನೇ ಟ್ಯಾಕ್ಸ್ ಆಗಿ ಕೊಡ್ತಾ ಇದ್ರು. ಸೊ ಆ ರೈಸ್ ಟ್ಯಾಕ್ಸ್ ಆಗಿ ಬರುವಾಗ ವ್ಯಾಲ್ಯೂ ಕಮ್ಮಿ ಆಗುವಾಗ ದೊಡ್ಡ ಸಮಸ್ಯೆ ಆಯ್ತು. ಇದಕ್ಕೋಸ್ಕರನೇ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫ್ಯೂಚರ್ಸ್ ನ ಬಂದು ಮತ್ತೆ ರೆಸ್ಟ್ರಿಕ್ಷನ್ ಸ್ವಲ್ಪ ಈಸ್ ಮಾಡ್ತಾರೆ, ಮತ್ತೆ ರೈಸ್ ಪ್ರೈಸ್ ಸ್ವಲ್ಪ ಏರ್ಬೇಕು ಅಂತ. ಅದೇ ಟೈಮಲ್ಲಿ ನೋಡಿದ್ರೆ ಫಾರ್ವರ್ಡ್ ಕಾಂಟ್ರಾಕ್ಟ್ಸ್ ಅನ್ನೋ ಒಂದು ವಿಷಯನ ಇವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಫಾರ್ವರ್ಡ್ ಕಾಂಟ್ರಾಕ್ಟ್ಸ್ ಅನ್ನೋದು ಏನು ಅಂತ ನೋಡಿದ್ರೆ, ಇವಾಗ ನಾವು ಈ ತರ ಒಂದು ಎಕ್ಸಾಂಪಲ್ ಇಟ್ಕೊಳ್ಳಿ, 1 kg ಅಕ್ಕಿ ಬಂದು 100 ರೂಪಾಯಿ ಅಂತ ಇಟ್ಕೊಳ್ಳಿ. ನಮಗೆ ಫ್ಯೂಚರ್ ಅಲ್ಲಿ ಬಂದು ಏನಾಗತ್ತೆ ಅಂತ ಗೊತ್ತಿಲ್ಲ, ಅಕ್ಕಿ ಬೆಲೆ ಜಾಸ್ತಿ ಆಗ್ಬೋದು ಇಲ್ಲ ಕಮ್ಮಿ ಆಗ್ಬೋದು. ಇವಾಗ ಒಬ್ರು ಬಂದು ಆ ಅಕ್ಕಿ ವ್ಯಾಪಾರ ಮಾಡೋರು ಇರ್ತಾರೆ, ಇನ್ನೊಬ್ರು ಬಂದು ಈ ಅಕ್ಕಿನ ಬೆಳೆಸೋ ಅಂತ ಒಂದು ರೈತ, ಒಬ್ರು ಫಾರ್ಮರ್. ಆ ಫಾರ್ಮರ್ಗೂ ರಿಸ್ಕ್ ಇದೆ, ಈ ಅಕ್ಕಿನ ಇಟ್ಕೊಂಡು ಬಿಸ್ನೆಸ್ ಮಾಡೋ ಒಬ್ಬ ವ್ಯಾಪಾರಿಗೂ ಒಂದು ರಿಸ್ಕ್ ಇದೆ. ಇವಾಗ ಇವರಿಬ್ರು ಒಂದು ಕಾಂಟ್ರಾಕ್ಟ್ ಹಾಕೊಂತಾರೆ, ಏನು ಅಂದ್ರೆ ಫ್ಯೂಚರ್ ಅಲ್ಲಿ ಪ್ರೈಸ್ ಜಾಸ್ತಿ ಆದ್ರೂ ಕಮ್ಮಿ ಆದ್ರೂ ನಾವಿಬ್ರು ಫಿಕ್ಸ್ಡ್ ಆಗಿ ಒಂದು ರೇಂಜ್ ಅಲ್ಲಿ ಬಂದು ರೇಟ್ ನ ಫಿಕ್ಸ್ ಮಾಡ್ಕೊಳ್ಳೋಣ. ಇವತ್ತಿರೋ 100 ರೂಪಾಯಿಗೆ ಇಲ್ಲ 90 ರೂಪಾಯಿಗೆ ಮೇಲ್ ಹೋದ್ರು ನನಗೆ ಬೇಡ, ಕೆಳಗ್ ಬಂದ್ರು ನನಗೆ ಬೇಡ, 90 ರೂಪಾಯಿ ನಾವೇನ್ ಮಾಡೋಣ, ಫಾರ್ವರ್ಡ್ ಕಾಂಟ್ರಾಕ್ಟ್ ಹಾಕೊಳ್ಳೋಣ. ನೀವು 6 ತಿಂಗಳಾದ್ಮೇಲೆ ಬೆಳೆ ಆದ್ಮೇಲೆ ನನಗೆ ಕೊಡುವಾಗ 90 ರೂಪಾಯಿ, ಅವತ್ತೇನಾದ್ರೂ ರೇಟ್ 60 ರೂಪಾಯಿ ಇದ್ರು ನಾನು ನಿಂಗೆ 90 ರೂಪಾಯಿ ಕೊಡ್ತೀನಿ, ಒಂದ್ ವೇಳೆ ರೇಟ್ ಬಂದು 150 ರೂಪಾಯಿ ಇದ್ರು ನಾನು ನಿನಗೆ 90 ರೂಪಾಯಿ ಕೊಡ್ತೀನಿ ಅಂತ ರೈಸ್ ಪ್ರೈಸ್ ನ ಫಾರ್ವರ್ಡ್ ಕಾಂಟ್ರಾಕ್ಟ್ ಹಾಕಿ ಫಿಕ್ಸ್ ಮಾಡ್ಕೊಂತಾರೆ. ಇವತ್ತು ಮಾಡರ್ನ್ ಡೇ ಅಲ್ಲಿ ನಾವು ಫಾರ್ವರ್ಡ್ ಕಾಂಟ್ರಾಕ್ಟ್ಸ್, ಫ್ಯೂಚರ್ ಕಾಂಟ್ರಾಕ್ಟ್ಸ್ ಎಲ್ಲ ಯೂಸ್ ಮಾಡ್ತಿದೀವಲ್ಲ, ಅದ್ರ ಒರಿಜಿನ್ಸ್ ಎಲ್ಲ ಮುಖ್ಯವಾಗಿ ಎಲ್ಲಿ ಶುರು ಆಯ್ತು ಅಂದ್ರೆ ಇದೆಲ್ಲ ಜಪಾನ್ ಅಲ್ಲೇ ಶುರು ಆಗಿದ್ದು. ಸೊ ಈ ಫಾರ್ವರ್ಡ್ ಕಾಂಟ್ರಾಕ್ಟ್ಸ್ ಆಗಿರ್ಬೋದು, ಫ್ಯೂಚರ್ ಕಾಂಟ್ರಾಕ್ಟ್ಸ್ ಆಗಿರ್ಬೋದು, ಇದೆಲ್ಲ ಇವ್ರು ಹೋಗಿ ಟ್ರೇಡ್ ಮಾಡೋಂತ ಒಂದು ಜಾಗನೇ ಡೋಜಿಮಾ ರೈಸ್ ಎಕ್ಸ್ಚೇಂಜ್ ಅನ್ನೋ ಒಂದು ಜಾಗದಲ್ಲೇ ಟ್ರೇಡ್ ಮಾಡ್ತಾ ಇದ್ರು. ಸೊ ಈ ಕಾಲದಲ್ಲೇನೆ ಒಂದು ಮುಖ್ಯವಾದ ಪರ್ಸನ್ ಬಂದು ಈ ಎಕ್ಸ್ಚೇಂಜ್ ಒಳಗೆ ಬಂದು ಟ್ರೇಡ್ ಮಾಡ್ತಾರೆ. ಒನ್ ಆಫ್ ದಿ ಲೆಜೆಂಡ್ಸ್ ಆಫ್ ಟ್ರೇಡಿಂಗ್ ಅಂತ ಹೇಳ್ಬೋದು. ಹಿಸ್ ನೇಮ್ ಇಸ್ ಮೊನಾಹಿಸಾ ಹಾನ್ಮಾ ಅಂತ ಹೇಳೋ ಫಾದರ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಹೇಳ್ತಾರೆ. ಇವತ್ತು ನಾವು ಮಾಡರ್ನ್ ಡೇಸ್ ಅಲ್ಲಿ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ ಯೂಸ್ ಮಾಡ್ತಾರೋ ಎಲ್ಲ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಅವ್ರಿಗೆ ಹೇಳ್ಬೇಕು. ಯಾಕಂದ್ರೆ ಇವತ್ತು ನಾವು ಯೂಸ್ ಮಾಡ್ತಾರೋ ಎಲ್ಲದನ್ನು ಕಂಡಿಡ್ದಿರೋ ಮನುಷ್ಯ ಯಾರು ಅಂದ್ರೆ ಅವರೇ. ಇವ್ರು ಬಂದು 1724ರಲ್ಲಿ ಝಕಾಟಾ ಅನ್ನೋ ಒಂದು ಒನ್ ಆಫ್ ದಿ ವೆಲ್ದಿಯೆಸ್ಟ್ ಫ್ಯಾಮಿಲಿಲಿ ಹುಟ್ಟುತ್ತಾರೆ. ಅವರು ಫ್ಯಾಮಿಲಿ ಏನು ಅಂತ ನೋಡಿದ್ರೆ ದೇ ಆರ್ ಆಲ್ ರೈಸ್ ಮರ್ಚೆಂಟ್ಸ್, ರೈಸ್ ವ್ಯಾಪಾರಿಗಳು. ಇವ್ರಿಗೆ ಏನ್ ಐಡಿಯಾ ಇದೆ ಅಂದ್ರೆ ಝಕಾಟಲ್ಲಿ ಟ್ರೇಡ್ ಮಾಡೋದಲ್ಲದೆ ನಾವು ಒಸಾಕಾಗಿ ಹೋಗಿ ಟ್ರೇಡ್ ಮಾಡಬೇಕು ಅಂತ. ಹೆಸರು ಕೇಳಕ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು, ಯಾಕಂದ್ರೆ ನಮ್ಮ ಊರ ಹೆಸರು ಹೇಗೆ ಅವ್ರಿಗೆ ಡಿಫ್ರೆಂಟ್ ಆಗಿರುತ್ತೋ ಅವ್ರ ಊರ ಹೆಸರು ನಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಝಕಾಟಾ ಇಂದ ಒಸಾಕಾ ಒಂದು ಊರಿಗೆ ಹೋಗಿ ಅವ್ರು ಟ್ರೇಡ್ ಮಾಡಬೇಕು ಅಂತ ಐಡಿಯಾ ಮಾಡ್ತಾರೆ. ಇವಾಗ ಇವ್ರಿಗೆ ಯಾವಾಗ ಫ್ಯಾಮಿಲಿ ಬಿಸ್ನೆಸ್ ನ ಟೋಟಲ್ ಆಗಿ ಸರೆಂಡರ್ ಮಾಡ್ತಾರೋ ಅವ್ರು ಅವಾಗ ಒಂದು ಟ್ರಿಪ್ಗೆ ಹೋಗ್ತಾರೆ. ಏನ್ ಟ್ರಿಪ್ ಅಂದ್ರೆ, ಇಲ್ಲಿಂದ ನಾನು ಒಸಾಕಾಗಿ ಹೋಗಿ ನಾನು ಅಲ್ಲಿ ಹೋಗಿ ನೋಡ್ತೀನಿ ಅವ್ರ ರೈಸ್ ಎಕ್ಸ್ಚೇಂಜ್ ಹೇಗಿದೆ ಅಂತ ನೋಡ್ಬೇಕು ಅಂತ ಅವ್ರು ಒಂದು ಟ್ರಿಪ್ಗೆ ಹೋಗ್ತಾರೆ. ಆ ರೈಸ್ ಎಕ್ಸ್ಚೇಂಜ್ ಹೋಗುವಾಗ್ಲೇ ಆ ಒಸಾಕಾಲೆ ಈ ಡೋಜಿಮಾ ರೈಸ್ ಎಕ್ಸ್ಚೇಂಜ್ ಅಂತ ನಾನು ಹೇಳ್ತಿದ್ನಲ್ಲ, ಎಲ್ಲಾ ಟ್ರೇಡರ್ಸ್ ಬಂದು ಒಂದಾಗಿ ಟ್ರೇಡ್ ಮಾಡೋ ಒಂದು ಜಾಗನೇ ಡೋಜಿಮಾ ರೈಸ್ ಎಕ್ಸ್ಚೇಂಜ್. ಅಲ್ಲಿ ಎಲ್ಲಿದೆ ಅಂತ ನೋಡಿದ್ರೆ ಅದು ಒಸಾಕಲ್ಲಿದೆ. ಇವಾಗ ಇವ್ರಿಗೊಂದು ದೊಡ್ಡ ಸರ್ಪ್ರೈಸ್ ಏನು ಅಂತ ನೋಡಿದ್ರೆ, ಝಕಾಟಾ ರೈಸ್ ಎಕ್ಸ್ಚೇಂಜ್ ಇವ್ರ ಊರಲ್ಲಿರೋ ರೈಸ್ ಎಕ್ಸ್ಚೇಂಜ್ ಅಲ್ಲಿ ನೋಡಿದ್ರೆ ಸ್ಪಾಟ್ ಅಲ್ಲಿ ಮತ್ತೆ ಟ್ರೇಡ್ ಮಾಡ್ತಾರೆ. ಸ್ಮಾರ್ಟ್ ಅನ್ನೋದೇನು ಅಂದ್ರೆ, ಕಾಸು ಕೊಟ್ಟು ಫುಲ್ ಅಮೌಂಟ್ಗೆ ಕ್ಯಾಶ್ ಕೊಟ್ಟು ಸ್ಟಾಕ್ ತಗೊಂಡಿಟ್ಕೊಂತೀವಲ್ಲ ಅದೇ ಬಂದು ಸ್ಪಾಟ್. ಆದ್ರೆ ಇವ್ರ ಸರ್ಪ್ರೈಸ್ಗೆ ಒಸಾಕಲ್ ಹೋಗಿ ಡೋಜಿಮಾಲ್ ನೋಡಿದ್ರೆ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ. ಫ್ಯೂಚರ್ಸ್ ಅಂದ್ರೆ ಏನು ಅಂತ ನೋಡಿದ್ರೆ, ಕಾಂಟ್ರಾಕ್ಟ್ಸ್ ಬೇಸಿಸ್ ಅಲ್ಲಿ ಫಿಸಿಕಲ್ ರೈಸೇ ಇಲ್ಲದೆ ಬರೀ ಕಾಂಟ್ರಾಕ್ಟ್ಸ್ ಇಟ್ಕೊಂಡು ತಗೊಂಡು ಮಾರ್ಕೊಂಡು ಪ್ರಾಫಿಟ್ ಮಾಡೋ ಒಂದು ಕಾನ್ಸೆಪ್ಟ್ ಅಲ್ಲಿ, ಫ್ಯೂಚರ್ಸ್ ಕಾನ್ಸೆಪ್ಟ್ ಅಲ್ಲಿ ಇವರು ಅಲ್ಲಿ ನೋಡ್ತಾರೆ. ಇವಾಗ ಹೇಗೆ ನಾವು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಸ್ಟಾಕ್ ತಗೊಳ್ಳಿ, ಆ ಸ್ಟಾಕ್ಗೆ ಸ್ಪಾಟ್ ಪ್ರೈಸು ಇರ್ತಾರೆ, ಫ್ಯೂಚರ್ಸ್ ಪ್ರೈಸು ಇರುತ್ತೆ. ಸ್ಪಾಟ್ ಅಲ್ಲಿ ಏನ್ ಮಾಡ್ತೀರಾ ನೀವು, ಕ್ಯಾಶ್ ಇವಾಗ ಒಂದು ಸ್ಟಾಕ್ ವ್ಯಾಲ್ಯೂ 500 ರೂಪೀಸ್ ಅಂದ್ರೆ 500 ರೂಪೀಸ್ ಕೊಟ್ಟು ಒಂದು ಶೇರ್ ತಗೊಂತೀರಾ. ಆದ್ರೆ ಫ್ಯೂಚರ್ಸ್ ಅಲ್ಲಿ ಏನು ಅಂತ ನೋಡಿದ್ರೆ ಮಿನಿಮಮ್ ಇಷ್ಟು ಲಾಟ್ ತಗೊಬೇಕು ಅಂತ ಇರುತ್ತೆ. ಒಂದು ಲಾಟ್ ಬಂದು ಇಷ್ಟು ಶೇರ್ ಸಿಗುತ್ತೆ ಅಂತ ಇರುತ್ತೆ. ಆದ್ರೆ ನೀವು ಆ ಫುಲ್ ಶೇರ್ ಇರೋ ಅಮೌಂಟ್ ಕೊಟ್ಟು ತಗೊಬೇಕು ಅಂದ್ರೆ ಇಲ್ಲ. ಫ್ಯೂಚರ್ಸ್ ಲಾಟ್ ವ್ಯಾಲ್ಯೂ ಬಂದು 7 ಲಕ್ಷ ರೂಪಾಯಿ ಇರುತ್ತೆ. ಆದ್ರೆ ನೀವು ಕೊಡೋದು ಬಂದು ಒಂದು 80,000ನೋ 1 ಲಕ್ಷನೋ. ಇವಾಗ ರೀಸೆಂಟ್ ಆಗಿ NSE ಇಲ್ಲಿ ರೇಟ್ ಜಾಸ್ತಿ ಮಾಡಿದ್ಮೇಲೆ ಒಂದು 1.5 to 2 lakhs ವರೆಗೂ ನೀವು ಕೊಟ್ರೆ ನಿಮಗೆ ಒಂದು ಲಾಟ್ ಅಲ್ಲಿ ಬಂದು ಫ್ಯೂಚರ್ಸ್ ಕೊಡ್ತಾರೆ. ಆದ್ರೆ 7 ಲಕ್ಷ ರೂಪಾಯಿ ವರ್ತ್ ಆಫ್ ಪ್ರಾಡಕ್ಟ್ಸ್ ನೀವು ಕೈಲಿ ಇಟ್ಟಿರ್ತೀರಾ. ಅವಾಗ ಜಾಸ್ತಿ ಆದ್ರೂ ಕಮ್ಮಿ ಆದ್ರೂ 7 ಲಕ್ಷಕ್ಕೆ ಪ್ರಾಫಿಟ್ ಲಾಸೋ ನೀವು ನೋಡ್ಬೋದು. ಅದೇ ಫ್ಯೂಚರ್ಸ್ ಮಾರ್ಕೆಟ್. ಅದೇ ತರಾನೇ ಇದು ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ರು ಅಂತ ನೋಡಿದ್ರೆ, ಒಸಾಕಾಲಿ ಡೋಜಿಮಾ ರೈಸ್ ಎಕ್ಸ್ಚೇಂಜ್ ಅಲ್ಲಿ ಒಂದು ಫಿಸಿಕಲ್ ರೈಸೇ ಇಲ್ಲದೆ ರೈಸ್ ಕಾಂಟ್ರಾಕ್ಟ್ಸ್ ಅಂತ ಹೇಳೋ ಫ್ಯೂಚರ್ಸ್ ಟ್ರೇಡಿಂಗ್ ಅಲ್ಲಿ ಇವ್ರನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದನ್ನ ನೋಡೋ ಹಾನ್ಮಾಗ್ ಏನಾಯ್ತು ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗಿ, ಪ್ಲಸ್ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗಿದೆಯಲ್ಲ, ನಾವು ಯಾಕೆ ಇದು ಮಾಡಬಾರ್ದು, ಯಾಕಂದ್ರೆ ಫಿಸಿಕಲ್ ಆಗಿ ನಾವು ಹೋಗಿ 1000 ಗಟ್ಲೆ ಟನ್ ರೈಸ್ ತಗೊಂಡು ಮಾರೋ ಬದಲು ಜಸ್ಟ್ ಒಂದು ಪೇಪರ್ ಕಾಂಟ್ರಾಕ್ಟ್ ಬೈ ಮಾಡ್ತೀವ ಸೆಲ್ ಮಾಡ್ತೀವ ಅಂತ ಪ್ರಾಫಿಟ್ ಲಾಸ ಅಂತ ಸೆಟಲ್ಮೆಂಟ್ ಅಲ್ಲಿ ಬಂದ್ಬಿಡತ್ತೆ. ನಾವ್ಯಾಕೆ ಟ್ರೈ ಮಾಡಬಾರ್ದು ಅಂತ ಅವಾಗ್ಲೇ ಇವರು ಒಸಾಕಾ ಬಂದು ಡೋಜಿಮಾ ರೈಸ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಅದಾದ್ಮೇಲೆ ಇವ್ರು ಏನ್ ಮಾಡ್ತಾರೆ, ಮತ್ತೆ ಅವರು ಸ್ವಂತ ಊರಿಗಿರೋ ಸಕಟಾಗಿ ಹೋಗಿ, ಆದ್ರೆ ಇವ್ರು ಏನು ಅಂತ ನೋಡಿದ್ರೆ ಒಸಾಕಾಲಿ ನಡೆಯೋ ಈ ಡೋಜಿಮಾ ರೈಸ್ ಎಕ್ಸ್ಚೇಂಜ್ ಅಲ್ಲಿ ನಡೆಯೋದಲ್ಲಿ ಟ್ರೇಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ರು.
ಆದ್ರೆ ಹೇಗೆ ಪ್ರೈಸ್ ಏರುತ್ತೆ ಇಳಿಯುತ್ತೆ ಅಂತ ನಾವು ರಿಸರ್ಚ್ ಮಾಡ್ಬೇಕು ಅಂತ ಅವ್ರು ಏನ್ ಮಾಡ್ತಾರೆ, ನನಗೆ ಡೈಲಿ ರೈಸ್ ಪ್ರೈಸಸ್ ಯಾವ ರೇಂಜ್ ಅಲ್ಲಿ ಕ್ಲೋಸ್ ಆಗತ್ತೆ ಅಂತ ಗೊತ್ತಾಗ್ಬೇಕು ಅಂತ ಅವ್ರು ಆಸೆ ಪಡ್ತಾರೆ. ಎವ್ರಿ ಡೇ ಕ್ಲೋಸಿಂಗ್ ಪ್ರೈಸ್ ನಾವು ಹೇಳ್ತೀವಲ್ಲ, ಡೈಲಿ ಚಾರ್ಟ್ ಹೋಗಿ ಒಂದೊಂದು ಕ್ಯಾಂಡಲ್ ಒಂದೊಂದು ಡೇಗಿರೋ ಹೈ ಓಪನ್ ಲೋ ಕ್ಲೋಸ್ ಇರತ್ತಲ್ವಾ, ಆ ತರ ಆ ಡೈಲಿ ಪ್ರೈಸಸ್ ನ ಗೊತ್ತಾಗ್ಬೇಕು ಅಂತ. ಆದ್ರೆ ಅವ್ರಿಗೆ ಜಕಾಟಾ ಇಂದ ಒಸಾಕ ತುಂಬಾ ದೂರ. ಇವಾಗಿರೋ ತರ ನಮ್ಮ ಹತ್ರ ಇಂಟರ್ನೆಟ್ ಫೋನು ಇಲ್ಲ ಅವ್ರಿಗೆ ಇಮಿಡಿಯೇಟ್ ಆಗಿ ಪ್ರೈಸಸ್ ಗೊತ್ತಾಗಕ್ಕೆ. ಇಲ್ಲಿಂದ ಎಷ್ಟೋ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ದಾಟಿ ಹೋಗ್ಬೇಕು ಅವರು. ಅವಾಗ ಡೈಲಿ ಅವರು ಹೋಗಿ ಬರಕ್ ಸಾಧ್ಯ ಇಲ್ಲ. ಇವಾಗ್ಲೇ ಇವರು ಒಂದು ಪ್ಲಾನ್ ಹಾಕ್ತಾರೆ, ಏನು ಅಂದ್ರೆ ನಮಗೆ ಡೈಲಿ ಪ್ರೈಸಸ್ ಗೊತ್ತಾದ್ರೇನೆ ನಾನು ಒಂದು ಸ್ಟ್ರಾಟಜಿನ ಕ್ರಿಯೇಟ್ ಮಾಡಬಹುದು. ಅದಕ್ಕೆ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡಬೇಕಾಗಿದೆ ಪ್ರೈಸ್ ಗೊತ್ತಾಗಕ್ಕೆ. ಸ್ಟ್ರಾಟಜಿ ಏನು ಅಂದ್ರೆ ಜನರು ಇಟ್ಬಿಟ್ಟು ಒಂದು ಸ್ಟ್ರಾಟಜಿ ಮಾಡ್ತಾರೆ. ಏನ್ ಸ್ಟ್ರಾಟಜಿ ಅಂದ್ರೆ, he made a network of people for every 6 kilometers. ಇಲ್ಲಿಂದ ಒಂದು 300 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. ನಾನು ಸ್ಕ್ರೀನಲ್ಲಿ ಹಾಕಕ್ಕೆ ಹೇಳ್ತೀನಿ ಒಸಾಕಾ ಟು ಜಕಾಟಾಕ್ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಆ ಡಿಸ್ಟೆನ್ಸ್ಗೆ, ಫುಲ್ ಡಿಸ್ಟೆನ್ಸ್ಗೆ ಎವ್ರಿ 6 ಕಿಲೋಮೀಟರ್ಸ್ಗೆ ಒಬ್ಬ ಪರ್ಸನ್ನ ರೆಡಿ ಮಾಡ್ತಾರೆ. ಅವ್ರ ಹತ್ರ ಏನು ಹೇಳ್ತಾರೆ, ನೀವು ಡೋಜಿಮಾ ರೈಸ್ ಎಕ್ಸ್ಚೇಂಜ್ಗೆ ಅವತ್ತು ಕ್ಲೋಸಿಂಗ್ ಮುಗಿದ ತಕ್ಷಣ ಅಲ್ಲೊಬ್ರು ಸ್ಟಾರ್ಟ್ ಮಾಡಿ 6 ಕಿಲೋಮೀಟರ್ ಇರೋ ನೆಕ್ಸ್ಟ್ ಪರ್ಸನ್ ಹತ್ರ ಪ್ರೈಸ್ ಹೇಳ್ತಾರೆ. ಅವರು 6 ಕಿಲೋಮೀಟರ್ ಇನ್ನೊಬ್ಬರ ಹತ್ರ ಹೋಗಿ ಇದೇ ತರ 6 ಕಿಲೋಮೀಟರ್ಗೂ ಟ್ರಾವೆಲ್ ಮಾಡಿ ಹೇಳ್ಕೊಂಡು ಕೊನೆಗೆ ಅವ್ರಿಗೆ ಹೋಗಿ ಪ್ರೈಸು ಜಕಾಟಲ್ಲಿ ಹಾನ್ ಮಾತ್ರ ಏನ್ ಪ್ರೈಸ್ ಇವತ್ತು ಕ್ಲೋಸ್ ಆಯ್ತು ಅಂತ ಹೇಳ್ತಾರೆ. ಅದು ಇಟ್ಕೊಂಡು ಅವ್ರೊಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ತಾರೆ. ಇವಾಗ ಅವ್ರಿಗೆ ಆ ಪ್ರೈಸ್ ಬಂದ್ಮೇಲೆ ಆ ಪ್ರೈಸ್ ಏನ್ ಮಾಡ್ತಾರೆ, ರೈಸ್ ಪೇಪರ್ ಅಂತ ಹೇಳ್ತಾರೆ. ಇವಾಗ ಹೇಗೆ ನಮ್ಮ ಹತ್ರ ಪೇಪರ್ಸ್ ಯೂಸ್ ಮಾಡ್ತೀವೋ ಅದೇ ಆ ಕಾಲದಲ್ಲಿ ಬಂದು ರೈಸ್ ಪೇಪರ್ಸ್ ಅಂತ ಹೇಳ್ತಾರೆ. ಆ ರೈಸ್ ಪೇಪರ್ಸ್ ಅಲ್ಲಿ ಬಂದು ಇವ್ರು ಏನ್ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ಎವ್ರಿ ಡೇ ಕ್ಲೋಸಿಂಗ್ ಪ್ರೈಸ್ ನ ರೆಕಾರ್ಡ್ ಮಾಡ್ತಾರೆ, ಓಪನ್ ಪ್ರೈಸ್ ನ ರೆಕಾರ್ಡ್ ಮಾಡ್ತಾರೆ, ಹೈ ಪ್ರೈಸ್ ಇವತ್ತು ಎಷ್ಟು ಹೈ ಹೋಯ್ತು ಆ ಪ್ರೈಸು, ಲೋ ಪ್ರೈಸು, ಕ್ಲೋಸಿಂಗ್ ಪ್ರೈಸು. ಈ ಕ್ಲೋಸಿಂಗ್ ಪ್ರೈಸ್ ಈ 4 ಮುಗಿಸಿದ್ಮೇಲೆ ಅವ್ರಿಗೆ ಕೊನೆಗೆ ಸಿಗೋ ಆ ಒಂದು ಬಾಕ್ಸ್ ಹೆಸರೇ ಕ್ಯಾಂಡಲ್. ಅದು ನೋಡಕ್ಕೆ ಕ್ಯಾಂಡಲ್ ತರ ಇರೋದ್ರಿಂದ ಇದಕ್ಕೆ ಹೆಸರು ಕ್ಯಾಂಡಲ್ ಸ್ಟಿಕ್ ಅನ್ನೋ ಒಂದು ಪ್ಯಾಟರ್ನ್ ಅವ್ರು ಕ್ರಿಯೇಟ್ ಮಾಡ್ತಾರೆ. ಈ ತರಾನೇ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದೇ ಅದು ಹುಟ್ಟಿದ ರೀತಿ. ಇವಾಗ ಅವ್ರೇನ್ ಮಾಡ್ತಾರೆ, ಇದನ್ನ ಬಂದು ಡೈಲಿ ಅವ್ರು ಏನ್ ಮಾಡ್ಕೊಂಡು ಬರ್ತಾರೆ, ಆ ಪೇಪರ್ ಅಲ್ಲಿ ಬಂದು ಸ್ಟೋರ್ ಮಾಡಿ ಡೇಟ್ ವೈಸ್ ಆಗಿ ಎವ್ರಿ ಡೇ ಬಂದು ಕ್ಯಾಂಡಲ್ ಕ್ಲೋಸಿಂಗ್ ಆ ಪ್ಯಾಟರ್ನ್ ಬಂದು ಕ್ರಿಯೇಟ್ ಆಗ್ತಾನೆ ಇದೆ, ಹೈ ಲೋ ಅಂತ. ಇವಾಗ ಇದು ನಡೀತಾ ಬರೋವಾಗ ಒಂದು ಸ್ಟೇಜ್ ಅಲ್ಲಿ ಬಂದು ಹಾನ್ಮಾಗೆ ಒಂದು ಐಡಿಯಾ ಬರುತ್ತೆ. ಆ ಐಡಿಯಾದ ಹೇಗೆ ಗೊತ್ತಾಗತ್ತೆ ಅಂದ್ರೆ, ಅವ್ರು ರಿಸರ್ಚ್ ಪೇಪರ್ಸ್ ನ ಡೈಲಿ ಮಾನಿಟರ್ ಮಾಡ್ತಾ ಒಂದು ಚಿಕ್ಕ ಪ್ಯಾಟರ್ನ್ ಅವ್ರಿಗೆ ಅರ್ಥ ಆಗತ್ತೆ. ಏನು ಅಂದ್ರೆ, ಮಾರ್ಕೆಟ್ ಯಾವಾಗೆಲ್ಲ ಏರತ್ತೋ ಯಾವಾಗೆಲ್ಲ ಇಳಿಯತ್ತೋ ಅದು ಇಳಿಯಕ್ಕೂ ಏರಕ್ಕೂ ಮುಂಚೆ ಒಂದು ಸೆಟ್ ಪ್ಯಾಟರ್ನ್ ಫಾರ್ಮ್ ಆಗಿನೇ ಮಾರ್ಕೆಟ್ ಹೈ ಅಂಡ್ ಲೋ ಹೋಗ್ತಾ ಇದೆ ಅಂತ ಅವ್ರ ಒಂದು ಕಾನ್ಸೆಪ್ಟ್ ನ ಅವ್ರಿಗೆ ಐಡಿಯಾ ಬರುತ್ತೆ. ಅವಾಗ ಹಿಂದೆ ಹೋಗಿ ಅವ್ರ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡುವಾಗ ಯಾವಾಗೆಲ್ಲ ಹೈಗೆ ಹೋಗಿದ್ಯೋ ಯಾವಾಗೆಲ್ಲ ಲೋಗ್ ಹೋಗಿದ್ಯೋ ಅವಾಗ ಒಂದು ಡಿಫ್ರೆಂಟ್ ಆಗಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಂದ ಮೇಲೆ ಮಾರ್ಕೆಟ್ ಹೈಗೆ ಹೋಗ್ತಾರೆ ಲೋ ಹೋಗ್ತಾರೆ ಅಂತ ಕಂಡಿಡಿತಾರೆ. ಇದು ಕಂಡಿಡಿದ ಮೇಲೆ ಯಾರಿಗೂ ಇದು ಹೇಳದೆ ಅವರೇ ಇಟ್ಕೊಂತಾರೆ. ಈ ರಿಸರ್ಚ್ ಇಟ್ಕೊಂಡು ಅವ್ರು ಏನ್ ಮಾಡಕ್ ಶುರು ಮಾಡ್ತಾರೆ ಅಂದ್ರೆ, ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಕ್ ಶುರು ಮಾಡ್ತಾರೆ, ಒಳ್ಳೆ ಪ್ರಾಫಿಟ್ಸ್ ಸಂಪಾದನೆ ಮಾಡಕ್ ಶುರು ಮಾಡ್ತಾರೆ. ಸಂಪಾದನೆ ಮಾಡಕ್ ಶುರು ಮಾಡಿದಾಗ ಹಾನ್ಮಾದು ಫೇಮ್ ಬಂದು ತುಂಬಾ ಹರಡಕ್ ಶುರು ಆಗುತ್ತೆ. ಹೇಗೆ ಹರಡತ್ತೆ ಅಂದ್ರೆ, ಜಪಾನ್ ಇಂದ ಹಲವಾರು ಊರುಗಳಿಂದ ಏನ್ ಬರುತ್ತೆ ಅಂತ ನೋಡಿದ್ರೆ ಅಕ್ಕಿಗಳು ತಗೊಂಡ್ಬರ್ತಾರೆ, ಎಲ್ಲಿಗೆ ಎಕ್ಸ್ಚೇಂಜ್ ತಗೊಂಡ್ಬರ್ತಾರೆ. ಅವಾಗ ತಗೊಂಡ್ಬರುವಾಗ ನಾರ್ಮಲ್ ಆಗಿ ಅಲ್ಲಿ ಮರ್ಚೆಂಟ್ಸ್ ಇರ್ತಾರಲ್ಲ, ಅವರೇ ಬಂದು ಮರ್ಚೆಂಟ್ಸ್ ಇದನ್ನ ಕೊಂಡ್ಕೊಬೇಕು. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಹಾನ್ಮಾ ರಿಸರ್ಚ್ ಪ್ರಕಾರ ಮಾರ್ಕೆಟ್ ಬಂದು ಸೆಲ್ ಆಗಬೇಕು. ಪ್ಲಸ್ ಈ ವರ್ಷ ಅವ್ರದು ಬುಕ್ ತೋರ್ಸೋವಾಗ ನಿಮಗೆ ಹೇಳ್ತೀನಿ, ಇದು ಮಾತ್ರ ಅಲ್ಲದೆ ಇದು ಕಮಾಡಿಟಿ ಆಗಿರೋದ್ರಿಂದ ನೇಚರ್ದೆಲ್ಲ ಡಿಪೆಂಡೆನ್ಸಿ ಇರುತ್ತೆ, ಇದೆಲ್ಲ ಸಂಬಂಧ ಆಗಿರೋದ್ರಿಂದ ನೇಚರ್ ಬಗ್ಗೆನೂ ಅವ್ರು ತುಂಬಾ ಹೇಳಿರ್ತಾರೆ. ಅದ ಬುಕ್ ಹೇಳೋವಾಗ ಹೇಳ್ತೀನಿ. ಈ ವರ್ಷ ಬಂದು ಸರಿಯಾಗಿರಲ್ಲ, ಎವ್ರಿ 7 years 8 years ಒಂದು ಸೈಕಲ್ ಇದೆ. ಅವಾಗ ಆ ಸೈಕಲ್ ಅಲ್ಲಿ ಬಂದು ಖಂಡಿತ ಈ ಸಲ ಹಾರ್ವೆಸ್ಟ್ ಬಂದು ಚೆನ್ನಾಗಿರಲ್ಲ ಅಂತ ಅವ್ರು ಮುಂಚೆನೆ ಪ್ರೆಡಿಕ್ಟ್ ಮಾಡಿ ಇಟ್ಕೊಂತಾರೆ. ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಬೇರೆ ಟ್ರೇಡರ್ಸ್ ಎಲ್ಲಾನು ಬಂದು ರೈಸ್ ಫಾರ್ಮರ್ಸ್ ಬಂದು ಮಾರಕ್ಕೆ ಬಂದಾಗ ಜಾಸ್ತಿ ಅವ್ರು ಕೇರ್ ಮಾಡದೆ ವೆಯ್ಟ್ ಮಾಡಿ ನಾನು ಬಂದು ಒಳ್ಳೆ ರೇಟ್ ಬರುವಾಗ ತಗೊಂತೀನಿ ಅಂತ ಹೇಳಿ ವೆಯ್ಟ್ ಮಾಡಿಸಿ, ಆ ಗ್ಯಾಪಲ್ಲಿ ಹಾನ್ಮಾ ಏನು ಮಾಡ್ತಾರೆ ಅಂದರೆ, ಎಲ್ಲ ಫಾರ್ಮರ್ಸ್ ಯಾರೆಲ್ಲ ತೊಗೊಂಬರ್ತಾರೋ ಅವ್ರ ಹತ್ರ ಕಾಂಟ್ರಾಕ್ಟ್ ಹಾಕಿ ಎಲ್ಲದನ್ನು ತೊಗೊಳಕ್ಕೆ ಶುರು ಮಾಡ್ತಾರೆ. ಬೈ ಮಾಡಿ ಫುಲ್ಲಾಗಿ ಸ್ಟೋರ್ ಮಾಡ್ಕೊತಾರೆ. ಸ್ಟೋರ್ ಮಾಡಿ ಮುಗಿದ್ಮೇಲೆ ಒಂದು ದೊಡ್ಡ ನ್ಯೂಸ್ ಬರುತ್ತೆ, ಈ ತರ ಒಂದು ದೊಡ್ಡ ಮಳೆ ಬಂದು ಈ ಸರ್ಟನ್ ಸ್ಟೇಟ್ ಅಲ್ಲಿ ಬಂದು ಮಳೆಯಿಂದ ರೈಸ್ ಬರೋದಿಲ್ಲ ಅಂತ ಮರ್ಚೆಂಟ್ಸ್ಗೆಲ್ಲ ಒಂದೇ ಸಮಸ್ಯೆ ಆಗ್ಬಿಡುತ್ತೆ. ಎಲ್ಲ ಫಾರ್ಮರ್ಸ್ ಹತ್ರ ಓಡ್ತಾರೆ, ನನಗೆ ರೈಸ್ ಕೊಡಿ ಅಂತ. ನೋಡಿದ್ರೆ ಹೇಳಿದಾಗ ಎಲ್ಲರೂ ಏನ್ ಹೇಳ್ತಾರೆ, ಇಲ್ಲ ಹಾನ್ಮಾ ಎಲ್ಲದನ್ನು ತಗೊಂಡ್ಬಿಟ್ರು ಅಂತ ಹೇಳಿದಾಗ ಇವಾಗ ಬೇರೆ ದಾರಿ ಇಲ್ಲದೆ ಎಲ್ಲರೂ ಯಾರ ಹತ್ರ ಹೋಗ್ತಾರೆ, ಎಲ್ಲರೂ ಹಾನ್ಮಾ ಹತ್ರ ಹೋಗೋ ಥರ ಆಗುತ್ತೆ. ಹಾನ್ಮಾ ಏನ್ ಮಾಡ್ತಾರೆ, ನೀ ಆಚೆ ತಗೊಂಡಿದ್ರೆ 10 ರೂಪಾಯಿ, ನನ್ನ ಹತ್ರ ತಗೊಂಡ್ರೆ 20 ರೂಪಾಯಿ ಅಂತ ಹೇಳಿ ರೈಸ್ನ ರೇಟ್ನ ಜಾಸ್ತಿ ಮಾಡಿ ಮಾರಕ್ಕೆ ಶುರು ಮಾಡ್ತಾರೆ. ಅವಾಗ್ಲೂ ಇವ್ರಿಗೆಲ್ಲ ಏನ್ ಡೌಟ್ ಅಂದ್ರೆ, ಇವ್ರು ಏನೋ ಒಂದು ಮಾಡ್ತಾ ಇದ್ದಾರೆ, ಏನೋ ಒಂದು ನ್ಯೂಸ್ ಇವ್ರಿಗೆ ಮುಂಚೆನೆ ಬಂದಿದೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇದ್ರ ಹಿಂದೆ ಇರೋ ಮುಖ್ಯವಾದ ವಿಷಯ ಏನು ಅಂದ್ರೆ, ಹಾನ್ಮಾ ಹತ್ರ ಒಂದು ದೊಡ್ಡ ಲೆವೆಲ್ ರಿಸರ್ಚ್ ಮಾಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡಿದ್ರು. ಅವ್ರ ಸ್ಟಡಿನೇ ಅವ್ರಿಗಿದು ಮುಖ್ಯವಾಗಿ ಕಂಡಿಡಿಯಕ್ಕಾಯ್ತು. ಸೊ ಇದೇ ಬಂದು ಹಾನ್ಮಾಗೆ ಒಂದು ದೊಡ್ಡ ಬಲವಾಗಿತ್ತು. ಅಂಡ್ ಅದೇ ತರ ಹಾನ್ಮಾ ಅವ್ರ ಸ್ಟಡೀಸ್ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ, ಇನ್ ಅಂಡ್ ಯಾಂಗ್ ಅಂತ ಹೇಳ್ತಾರೆ.
ಈ ಕುಂಫು ಸಿಂಬಲ್ ಎಲ್ಲ ನೋಡಿರ್ತಾರಲ್ಲ ಕರಾಟೆ ಅಲ್ಲೇ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇನ್ ಆ್ಯಂಡ್ ಯಾಂಗ್ ಅಂತ ಹೇಳ್ತಾರೆ. ಸೊ ಅವ್ರು ಏನು ಹೇಳಿದ್ರು ಅಂತ ನೋಡಿದ್ರೆ, ಇದು ಮಾರ್ಕೆಟ್ ಅನ್ನೋದು ಇನ್ ಆ್ಯಂಡ್ ಯಾಂಗ್ ರೊಟೇಷನಲ್ಲೇ ಹೋಗ್ತಾ ಇರುತ್ತೆ. ಅವಾಗ ಇನ್ ಅನ್ನೋದು ಬಂದು ನಿಮಗೆ ಅಪ್ ಟ್ರೆಂಡ್ ಆ್ಯಂಡ್ ಯಾಂಗ್ ಅನ್ನೋದು ಡೌನ್ ಟ್ರೆಂಡ್. ವೈಟ್ ಇಸ್ ಪಾಸಿಟಿವ್ ಆ್ಯಂಡ್ ಬ್ಲ್ಯಾಕ್ ಇಸ್ ನೆಗೆಟಿವ್ ಅನ್ನೋ ಥರ ಅಪ್ ಟ್ರೆಂಡ್ ಆ್ಯಂಡ್ ಡೌನ್ ಟ್ರೆಂಡ್ ಮಾಡರ್ನ್ ಟರ್ಮಿನಾಲಜಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಪ್ ಟ್ರೆಂಡ್ ಡೌನ್ ಟ್ರೆಂಡಲ್ಲಿ ಹೋಗ್ತಾ ಇದೆ ಅಂತ. ಆ್ಯಂಡ್ ಅದೇ ಥರ ಒಂದು ಹಿಸ್ಟ್ರಿಲಿ ಏನು ಹೇಳ್ತಾರೆ ಅಂದರೆ $10 ಬಿಲಿಯನ್ ಇವತ್ತಿರೋ ವ್ಯಾಲ್ಯೂಗೆ $10 ಬಿಲಿಯನ್ ವರೆಗೂ ಅವತ್ತು ಹಾನ್ಮಾ ಸಂಪಾದನೆ ಮಾಡಿರೋಕ್ಕಾಗತ್ತೆ ಅಂತ ಒಂದು ಹಿಸ್ಟಾರಿಕಲ್ ಡೇಟಾನೂ ಇದೆ. ಪ್ಲಸ್ ಅವ್ರು ಏನು ಹೇಳ್ತಾರೆ ಅಂದರೆ ಹಿ ವಾಸ್ ಗಿವನ್ ದಿ ಹೈಯೆಸ್ಟ್, ಇವಾಗ ಹೇಗೆ ನಮಗೆ ಭಾರತ್ ರತ್ನ ಆ ಥರ ಎಲ್ಲ ಕೊಡ್ತಾರಲ್ವಾ, ಆ ಥರ ಗೌರ್ಮೆಂಟೇ ಅವ್ರಿಗೆ ಕೊಟ್ಟಿರೋ ಅವಾರ್ಡ್ ಏನು ಅಂದರೆ ಹಿ ವಾಸ್ ಪ್ರಮೋಟೆಡ್ ಆಸ್ ಅ ಸಾಮುರೈ. ಆಮೇಲೆ ಇವ್ರನ್ನ ಫಿನಾನ್ಷಿಯಲ್ ಅಡ್ವೈಸರ್ ಆಗಿ ಗೌರ್ಮೆಂಟ್ ಯೂಸ್ ಮಾಡ್ಕೊಂಡ್ರು. ಯಾಕಂದ್ರೆ ಇವ್ರ ಫೇಮ್ ಎಷ್ಟಾಯಿತು, ಇವ್ರು ಸಿಕ್ಕಾಪಟ್ಟೆ ಸಂಪಾದನೆ ಮಾಡಿದ್ರು ಇವ್ರು ಮಾರ್ಕೆಟಲ್ಲಿ. ಸೊ ಈ ಥರನೇ ಮಾಡಿನೇ ಹಾನ್ಮಾದು ಫೇಮ್ ಫುಲ್ ಜಪಾನ್ಗೆ ಹರಡ್ತು. ದಿಸ್ ಇಸ್ ದ ಸ್ಟೋರಿ ಆಫ್ ಹಾನ್ಮಾ ಹೂ ಕ್ರಿಯೇಟೆಡ್ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್. ಇವಾಗ ನಾವೇನು ಮಾಡ್ತೀವಿ ಅಂತ ನೋಡಿದ್ರೆ, ಅವ್ರ ಬುಕ್ ನಾನು ಆಲ್ರೆಡಿ ನಿಮ್ಗೊಂದು ವಿಡಿಯೋಲಿ ತೋರಿಸಿದ್ದೀನಿ. ಅವ್ರ ಬುಕ್ ತಗೊಂಡು ಅವ್ರ ಬುಕ್ಕಲ್ಲಿ ಅವ್ರ ಜನರಿಗೆ ಹೇಳಕ್ ಬಂದಿದ್ದೇನೋ, ಅವ್ರ ರಿಸರ್ಚ್ ಏನು ಅಂತಾನೆ ನಾವು ಇವಾಗ ಡೀಟೇಲ್ ಆಗಿ ನೋಡ್ತಾ ಇದೀವಿ. ಅವರು ಬರ್ದಿರೋ ಬುಕ್ ಅದರ ಹೆಸರು ಏನು ಅಂತ ನೋಡಿದ್ರೆ ದ ಫೌಂಟನ್ ಆಫ್ ಗೋಲ್ಡ್ ಅಂಡ್ ದ 3 ಮಂಕಿ ರೆಕಾರ್ಡ್ಸ್ ಆಫ್ ಮನಿ ಅಂತ ಬುಕ್ನೇ ಅವ್ರು ಬರ್ದಿರೋದು. ಹಿ ಇಸ್ ಕನ್ಸಿಡರ್ ಆಸ್ ದಿ ಗಾಡ್ ಆಫ್ ಟ್ರೇಡಿಂಗ್ ಹಾನ್ಮಾ, ದ ಗ್ರೇಟ್ ಕ್ರಿಯೇಟರ್ ಆಫ್ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್. ಸೊ ಇದೇ ಹಾನ್ಮಾಸ್ ಸೀಕ್ರೆಟ್ ಮೆಥಡ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಝಕಾಟ್ ಅಲ್ಲಿ ಬರೆಯುವಾಗ 1755. ಓಕೆ, ಸೊ ಅದ್ರ ಬಗ್ಗೆನೇ ನಾವಿವಾಗ ಡೀಟೇಲ್ ಆಗಿ ನೋಡ್ತಿದೀವಿ. ಇದು ಟೇಬಲ್ ಆಫ್ ಕಂಟೆಂಟ್ಸ್. ನಾವಿವಾಗ ಸ್ಟ್ರೈಟ್ ಆಗಿ ಟಾಪಿಕ್ ಹೊಟ್ಟೋಗೋಣ. ಆಲ್ಮೋಸ್ಟ್ ಒಂದು 275 years ಬ್ಯಾಕ್ ಅಲ್ಲಿ ನೋಡಿದ್ರೆ ದೇರ್ ವಾಸ್ ಫೋಕ್ ಸಾಂಗ್. ಆ ಫೋಕ್ ಸಾಂಗ್ ಹಿಂದೆನೋ ಒಂದು ಮೀನಿಂಗ್ ಇದೆ. ಏನು ಅಂದ್ರೆ ವೆನ್ ಇಟ್ ಇಸ್ ಸನಿ ಇನ್ ಸಕಾಟ, ಇಟ್ಸ್ ಅ ಪ್ಲೇಸ್ ಇನ್ ಜಪಾನ್. ಓಕೆ, ಸಕಾಟ ನಾನು ಹೇಳಿದ್ನಲ್ಲ, ಅವ್ರು ಹುಟ್ಟಿದ ಊರಿದೆ ಸಕಾಟ ಅನ್ನೋ ಊರಲ್ಲೇ ಅವ್ರು ಹುಟ್ಟಿದ್ದು. ಸೊ ಅದ್ರ ಸಾಂಗ್ ಇದು. ಸೊ ವೆನ್ ಇಟ್ ಇಸ್ ಸನ್ನಿ ಇನ್ ಸಕಾಟ, ಇಟ್ ಇಸ್ ಕ್ಲೌಡಿ ಇನ್ ಡೋಜಿಮಾ. ಇದು ಹೇಗಂದ್ರೆ ಇದು ಅರ್ಥ ಮಾಡ್ಕೊಬೇಕಂದ್ರೆ, ಈಸಿಯಾಗಿ ಅರ್ಥ ಮಾಡ್ಕೊಬೇಕಂದ್ರೆ, ಜಪಾನ್ ಅನ್ನೋ ಒಂದು ದೊಡ್ಡ ಕಂಟ್ರಿಲಿ ಎಷ್ಟೊಂದು ಸ್ಟೇಟ್ಸ್ ಇದೆ ಅಲ್ವಾ. ಇವಾಗ ಇಂಡಿಯಾ ಅನ್ನೋ ಕಂಟ್ರಿಲಿ ಏನಿದೆ, ಅದ್ರಲ್ಲಿ ನೋಡಿದ್ರೆ ಇವಾಗ ತಮಿಳ್ನಾಡು ಇದೆ, ಆ ಸೈಡ್ ನೋಡಿದ್ರೆ ನಮಗೆ ಡೆಲ್ಲಿ ಇದೆ. ಇಲ್ಲಿಗೆ ಎಷ್ಟೋ ಡಿಫ್ರೆನ್ಸ್ ಇರುತ್ತೆ. ಏನು ಅಂದ್ರೆ ಇಲ್ಲಿ ಬಂದು ಮಳೆ ಬಂದ್ರೆ ಅಲ್ಲಿ ಬಂದು ಬಿಸಿಲು ಹೊಡಿಬಹುದು. ಸೊ ಅದೇ ತರ ಜಪಾನ್ ಅಲ್ಲಿ ಬಂದು ಸಕಾಟ ಅಲ್ಲಿ ಬಿಸಿಲಾಗಿತ್ತು ಅಂದ್ರೆ ಡೋಜಿಮಾಲಿ ರೈಸ್ ಎಕ್ಸ್ಚೇಂಜ್ ಮಾಡೋ ಡೋಜಿಮಾ ಅನ್ನೋ ಜಾಗ ಅಲ್ಲಿ ಬಂದು ಕ್ಲೌಡಿ ಆಗಿರ್ಬೋದು. ಅಂಡ್ ರೈನಿ ಇನ್ ದ ರೈಸ್ ವೇರ್ ಹೌಸ್ ಆಫ್ ಈಡೋ ಅನ್ನೋದು ಇನ್ನೊಂದು ಜಾಗ ಜಪಾನ್ ಅಲ್ಲಿ. ವಿಲ್ ನೆವರ್ ಬಿ ಲೈಕ್ ಹಾನ್ಮಾ, ಬಟ್ ಐ ವುಡ್ ಸೆಟಲ್ ಟು ಬಿಕಮ್ ಅ ಲೋಕಲ್ ಲಾರ್ಡ್. ಇದು ಬಂದು ಹಾನ್ಮಾ ಇಟ್ಟು ಒಂದು ಬರ್ದಿರೋ ಲೋಕಲ್ ಸಾಂಗ್. ಏನಂದ್ರೆ ಇಲ್ಲಿ ಬಂದು ಮಳೆ ಹೊಡಿಬಹುದು, ಅಲ್ಲಿ ಬಂದು ಬಿಸಿಲು ಹೊಡಿಬಹುದು, ಈಡೋಲ್ ಬಂದು ಯಾವ ವೆದರ್ ಬೇಕಾದ್ರೂ ಇರ್ಬೋದು. ಆದ್ರೆ ಯಾರು ಹಾನ್ಮಾ ತರ ಆಗಕ್ಕಾಗಲ್ಲ. ನಾ ಬಂದು ಒಂದು ಲೋಕಲ್ ಲಾರ್ಡ್ ಆಗಿದ್ರು ಸಾಕು. ಯಾಕಂದ್ರೆ ಹಾನ್ಮಾ ಅಷ್ಟು ಮಟ್ಟಿಗೆ ಮಾಡಿದ್ದಾರೆ, ಗೌರ್ಮೆಂಟ್ಗೂ ಸರಿ, ಪ್ಲಸ್ ಅವ್ರ ಟ್ರೇಡಿಂಗ್ ಮೆಥಡಾಲಜಿ ಅವರು ಸಂಪಾದನೆ ಮಾಡಿರೋದು ನೋಡಿ ಜನರು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಫೋಕ್ ಸಾಂಗ್ ಇದು. ಸರಿ, ಇವಾಗ ಅವ್ರ ಟೀಚಿಂಗ್ಸ್ ಒಳಗೆ ಬರೋವಾಗ ಫಸ್ಟ್ 1.2 ಏನ್ ಹೇಳಿದ್ದಾರೆ ಅಂತ ನೋಡಿದ್ರೆ, ಬೀಯಿಂಗ್ ಕಾಲ್ಡ್ ದೇವಾಸ್ ಟೆಂಗು ಅಂತ. ಇದ್ರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನೋಡುವಾಗ ಅದೇನು ಅಂತ ನೋಡಿದ್ರೆ ಇಟ್ಸ್ ಅ ಗಾಬ್ಲಿನ್. ಮೇ ಬಿ ಅದು ನಿಮಗೆ ಫೋಟೋ ತೋರ್ಸಕ್ ಹೇಳ್ತೀನಿ. ಜಸ್ಟ್ ಅ ಪಿಕ್ಚರ್, ಇವಾಗ ಪಿಕ್ಚರ್ ತೋರಿಸ್ತಾರೆ ನಿಮಗೆ ಸ್ಕ್ರೀನ್ ಅಲ್ಲಿ ನೋಡಿ. ಈ ಗಾಬ್ಲಿನ್ ಬಂದು ಒಂದು ಪ್ರಾಫೆಸಿ ತರ ಹೇಳುತ್ತೆ. ಪ್ರಾಫೆಸಿ ಮೀನ್ಸ್ ಫ್ಯೂಚರ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಒಂದು ಪ್ರಾಫೆಸಿ ಆಗಿ ಬಿಲೀವ್ ಮಾಡೋ ಒಂದು ವಿಷಯ. ಪ್ರಾಫೆಸಿ ಏನು ಅಂತ ನೋಡಿದ್ರೆ ದೇರ್ ವಿಲ್ ಬಿ ಅ ಗುಡ್ ಹಾರ್ವೆಸ್ಟ್ ಫಾರ್ ಎವ್ರಿ ಮಂತ್, ಬಟ್ 7 years 7, 8 or 9 ಆ ಟೈಮಲ್ಲಿ ಮಾತ್ರ ದರ್ ಇಸ್ ಅನ್ ಈವಿಲ್ ವಿಂಡ್ ದಟ್ ಕಾಸಸ್ ಡಿಸೀಸಸ್. ಒಂದು 7, 8 ಇಲ್ಲ 9 ಈ ಇಯರ್ಸ್ ಅಲ್ಲಿ ಮಾತ್ರ ದೇರ್ ವಿಲ್ ಬಿ ಅ ವಿಂಡ್. ಆ ವಿಂಡ್ ಬಂದು ಏನ್ ಮಾಡತ್ತೆ, ಒಂದು ಡಿಸೀಸ್ ನ ಕಾಸ್ ಮಾಡುತ್ತೆ ಅಂತ ನಾ ಮುಂಚೆನೆ ಹೇಳಿದ್ದೆ ಗೊತ್ತಾ. ಅವರು 7, 8, 9 ಆ ಸೈಕಲ್, ಇವಾಗ ಅವರು ಸೈಕಲ್ ಅನಾಲಿಸಿಸ್ ಅಂತ ಹೇಳ್ಬೋದು. ಇದು ಕಮಾಡಿಟಿಲಿ ಮಾತ್ರ ಅಲ್ಲ, ಮಾರ್ಕೆಟ್ ಅಲ್ಲೂ ದೇರ್ ಆರ್ ಸರ್ಟನ್ ಮಾರ್ಕೆಟ್ ಸೈಕಲ್ಸ್ ಅಂತ ಹೇಳ್ತಾರೆ. ಇದು ಇಟ್ಕೊಂಡು ಟೈಮ್ ನ ಪ್ರೆಡಿಕ್ಟ್ ಮಾಡೋದಕ್ಕೆ. ಇವಾಗ ಗ್ಯಾನ್ ಥಿಯರಿ ಆಗಿರ್ಬೋದು, ಇಲ್ಲ ರಿಚರ್ಡ್ ವೈಕಾಫ್ ಮೆಥಡ್ ಆಗಿರ್ಬೋದು, ಈ ತರ ಮೆಥಡ್ಸ್ ಯೂಸ್ ಮಾಡುವಾಗ ಅದ್ರಲ್ಲಿ ಸೈಕಲ್ಸ್ ಯೂಸ್ ಮಾಡ್ತಾರೆ. ಯಾವ ಸೈಕಲ್ ಇಂದ ನೆಕ್ಸ್ಟ್ ಏನಾಗುತ್ತೆ, ನೀವು ಒಂದು ಹಳೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 2019, 2020 ಕ್ರಾಶ್ ಬರಕ್ ಮುಂಚೆ 90 ಸೈಕಲ್ ಇಟ್ಕೊಂಡೆ ನಾನು ಪ್ರೆಡಿಕ್ಟ್ ಮಾಡಿ ಹೇಳಿದೆ. 2019 ಎಂಡ್ ಅಲ್ಲಿ 2020 ಸ್ಟಾರ್ಟಿಂಗ್ ಅಲ್ಲಿ ದೇರ್ ವಿಲ್ ಬಿ ಕ್ರಾಶ್ ಅಂತ. ಅವಾಗಲೇ ಆ ಕೋವಿಡ್ ಕ್ರಾಶ್ ಬಂತು. ಮೇ ಬಿ ನೀವು ಹಳೆ ವಿಡಿಯೋಸ್ ಎಲ್ಲ ತೆಗೆದ್ರೆ ಗೊತ್ತಾಗುತ್ತೆ. ದೇರ್ ಆರ್ ಮಾರ್ಕೆಟ್ ಸೈಕಲ್ಸ್, ಆ ಸೈಕಲ್ಸ್ ವರ್ಕ್ ಆಗುತ್ತೆ. 7 to 8 or 9 years ಅಲ್ಲಿ ದೇರ್ ಬಿ ಅ ಸೈಕಲ್. ಆ ಸೈಕಲ್ ಅಲ್ಲಿ ಬಂದು ಡಿಸೀಸ್ ಬರೋ ತರ ಒಂದು ವಿಂಡ್ ಬರುತ್ತೆ. ಆ ವಿಂಡ್ ಬರೋದ್ರಿಂದ ಎಲ್ಲಿ ಸಮಸ್ಯೆ ಬರುತ್ತೆ ಅಂದ್ರೆ ಅದು ಫಾರ್ಮರ್ಸ್ಗೆ ದೊಡ್ಡ ಸಮಸ್ಯೆ ಕೊಟ್ಟು ಆ ಬೆಳೆಯಲ್ಲಿ ಪ್ರಾಬ್ಲಮ್ ಬರುತ್ತೆ. ಸೊ ಇವಾಗ ಬೆಳೆಯಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾದ್ಮೇಲೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಿಮಗೆ ಆ ವರ್ಷದ ರೈಸ್ ಕಮ್ಮಿ ಆಗುತ್ತೆ, ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಇದು ಹಾನ್ಮಾ ಏನ್ ಮಾಡಿದ್ರು, ಈ ಸೈಕ್ಲಿಕ್ ಅನಾಲಿಸಿಸ್ ಅಲ್ಲಿ ಹಾಕಿಟ್ಕೊಂಡು ಯಾವಾಗ ಈ ತರ ಬರುತ್ತೆ ಅಂತ ಗೊತ್ತಾಗತ್ತೋ ಮುಂಚೆನೆ ಎಲ್ಲ ತಗೊಂಡಿಟ್ಕೊಂಡ್ರು. ಆಮೇಲೆ ಒಳ್ಳೆ ಪ್ರೈಸ್ಗೆ ಮಾಡ್ಬಿಟ್ಟು ಹೊಟ್ಟೋದ್ರು. ಸೊ ಇದೆಲ್ಲ ಬಂದು ಒಂದು ಪಾರ್ಟ್ ಆಫ್ ಅನಾಲಿಸಿಸ್ ಅಷ್ಟೇ. ಸೊ ಇದು ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಈ ಪ್ಯಾರಾಗ್ರಾಫ್ದು ಮುಖ್ಯವಾದ ವಿಷಯ ಈ ಗಾಬ್ಲಿನ್ ಬಗ್ಗೆನೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಹಾನ್ಮಾಸ್ ಫೌಂಟನ್ ಆಫ್ ಗೋಲ್ಡ್. ಇದ್ರಲ್ಲಿ ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂದ್ರೆ, ಫಾರ್ಮಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಶೇರ್ಸ್ ದಿ ಸೇಮ್ ರೂಟ್ಸ್. ವ್ಯವಸಾಯ ಮಾಡೋದು
ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಎರಡು ಒಂದೇ ಹತ್ತತ್ರ. ಯಾಕಂದ್ರೆ ಎರಡರಲ್ಲೂ ಬಿತ್ತನೆ ಮಾಡ್ತೀವಿ, ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದ್ರಲ್ಲಿ ಬಿತ್ತನೆ ಮಾಡ್ತೀವಿ. ಎರಡರಲ್ಲೂ ದೇರ್ ಇಸ್ ಅ ಹೋಪ್, ಏನಂದ್ರೆ ಬರುತ್ತೆ ಆ ಒಂದು ಒಳ್ಳೆ ಎರಡರಲ್ಲೂ ನಾವು ಬಿತ್ತನೆ ಮಾಡೋದು. ಸೊ ಇಟ್ ಟೇಕ್ಸ್ ಅ ಗ್ರೇಸ್. ನಿಜವಾಗ್ಲೂ ಒಂದು ಗ್ರೇಸ್ ಇದ್ರೆ ಮಾತ್ರ ಅದು ಗ್ರೋ ಆಗತ್ತೆ ಅಂತ ಅವ್ರದ್ದು ಫಸ್ಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವೇನೇ ನಿಮ್ದು ಇದು ಯೂಸ್ ಮಾಡಿದ್ರು, ಇಟ್ ಟೇಕ್ ಸರ್ಟನ್ ಗ್ರೇಸ್ ಫಾರ್ ದಿ ಇನ್ವೆಸ್ಟ್ಮೆಂಟ್ ಟು ಗ್ರೋ ಆರ್ ದಿ ಫಾರ್ಮ್ಸ್ ಟು ಗ್ರೋ. ಸೊ ಅದನ್ನೇ ಅವರು ಬಂದು ಫಸ್ಟ್ ಪಾಯಿಂಟೇ ಬಂದು ಈ ನೋಟಿಂದ ಶುರು ಮಾಡ್ತಾ ಇದ್ದಾರೆ. ಸೊ ಇವಾಗ ಮುಖ್ಯವಾದ ಪಾಠಕ್ಕೆ ಬರೋಣ. ದ ರೂಲ್ ಆಫ್ 3 ಇಲ್ಲೇ ಬರುತ್ತೆ. ಇನ್ ಟ್ರೇಡಿಂಗ್ ದ ಬಿಗಿನಿಂಗ್ ಇಸ್ ಕ್ರೂಷಿಯಲ್. ಇವಾಗ ಇವ್ರು ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂದ್ರೆ, ಟ್ರೇಡಿಂಗ್ ಅಲ್ಲಿ ಫಸ್ಟ್ ಟ್ರೇಡ್ ಏನ್ ತಗೊಂತೀವೋ ಅದೇ ತುಂಬಾ ಕ್ರೂಷಿಯಲ್ ಆಗಿರೋ ವಿಷಯ. ಇವಾಗ ಅದೇನು ಅಂತ ನಾವು ಡೀಟೇಲ್ ಆಗಿ ನೋಡೋಣ. ಇನ್ ಟ್ರೇಡಿಂಗ್ ದ ಬಿಗಿನಿಂಗ್ ಇಸ್ ಕ್ರೂಷಿಯಲ್. ಇಫ್ ದ ಬಿಗಿನಿಂಗ್ ಇಸ್ ಬ್ಯಾಡ್, ದ ಎನ್ಸೂಯಿಂಗ್, ಅದಕ್ಕೆ ಮೀನಿಂಗ್ ಏನಂದ್ರೆ ಥಿಂಗ್ಸ್ ಟು ಹ್ಯಾಪನ್, ಕೋರ್ಸ್ ವಿಲ್ ಕಂಟಿನ್ಯೂ ಇನ್ ಟು ಬಿ ಇನ್ ಡಿಸಾರ್ಡರ್. ಮೊದಲೇ ಹೋಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ಬರೋ ಫ್ಯೂಚರ್ ಟ್ರೇಡ್ಸ್ ಎಲ್ಲ ಸಮಸ್ಯೆಯಲ್ಲಿ ಹೋಗಿ ಮುಗಿಯುತ್ತೆ ಅಂತಾನೆ ಅವ್ರು ಫಸ್ಟ್ ಹೇಳ್ತಾ ಇದ್ದಾರೆ. ಇವ್ರದ್ದು ಮುಖ್ಯವಾದ ರೂಲ್ಸ್ ಇಲ್ಲೇ ನೋಡ್ಬೇಕು. ಏನು ಅಂದ್ರೆ, ಯು ಶುಡ್ ನೆವರ್ ರಶ್ ವೆನ್ ಎಂಟರಿಂಗ್ ಟ್ರೇಡಿಂಗ್, ಬಿಕಾಸ್ ರಶಿಂಗ್ ಇಸ್ ದ ಸೇಮ್ ಆಸ್ ಅ ಬ್ಯಾಡ್ ಬಿಗಿನಿಂಗ್. ಒಂದು ತಪ್ಪಾಗಿರೋ ಬಿಗಿನಿಂಗ್ ಎಷ್ಟೊಂದು ಸಮಸ್ಯೆ ಕೊಡುತ್ತೋ, ಅದೇ ತರ ಒಂದು ಟ್ರೇಡ್ ನ ಬಂದು ಚೇಸ್ ಮಾಡ್ಕೊಂಡು ಹೋದ್ರೆ ಇನ್ನೂ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ತಾ ಇದ್ದಾರೆ. ನೆವರ್ ರಶ್ ಟು ಟ್ರೇಡ್. ಒಂದು ಟ್ರೇಡ್ ಸಿಗತ್ತೋ ಸಿಗಲ್ಲ, ಫೋಮೋ ಅಂತ ಹೇಳ್ತಾರೆ, ಫಿಯರ್ ಆಫ್ ಮಿಸ್ಸಿಂಗ್. ಏನು ಅಂದ್ರೆ ಬಿಟ್ಬಿಡ್ತೀವೋ ಅಂತ ಒಳಗೆ ಹೋಗ್ತೀವಿ, ಅದೇ ಫೋಮೋ. ಇವಾಗ ಆ ತರ ಹೋಗಿ ಸಿಕ್ಕಾಕೊಂಬೇಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಬೈಯಿಂಗ್ ಆರ್ ಸೆಲ್ಲಿಂಗ್ ವೇಟ್ ಫಾರ್ 3 days ಫ್ರಮ್ ದ ಮೂಮೆಂಟ್. ಇಫ್ ಯು ಫೀಲ್, ಈ ಫೀಲ್ ಅನ್ನೋ ವಿಷಯ ತುಂಬಾ ಮುಖ್ಯವಾದ ವಿಷಯ. ಈ ಫೀಲ್ಗೆ ಸಿಕ್ಕಾಪಟ್ಟೆ ವೆಯ್ಟೇಜ್ ಇದೆ. ನಾನು ಬರೋ ಟೈಮ್ ಅಲ್ಲಿ ಹೋಗ್ತಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಬಟ್ ಫೀಲಿಂಗ್ಸ್ ಇಟ್ಕೊಂಡೆ ತುಂಬಾ ಜನ ಟ್ರೇಡ್ ಮಾಡ್ತಾರೆ. ಅದನ್ನೇ ಹೇಳ್ತಾರೆ, ನಿಮಗೆ ಫೀಲ್ ಆಗ್ತಾ ಇದೆ, ನನಗೆ ಈ ತರ ಅನಿಸ್ತಾ ಇದೆ, ಇವತ್ತು ಮಾರ್ಕೆಟ್ ಏರ್ಬೋದು ಇಳಿಬೋದು, ಈ ಫೀಲಿಂಗ್ ಇದೆ ಗೊತ್ತಾ, ಆ ತರ ಒಂದು ಫೀಲಿಂಗ್ ಬಂತು ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ದೆನ್ ಬೈಯಿಂಗ್ ಆರ್ ಸೆಲ್ಲಿಂಗ್ ವೇಟ್ ಫಾರ್ 3 days ಫ್ರಮ್ ದ ಮೊಮೆಂಟ್ ಯು ಫೀಲ್ ಯು ಕುಡ್ ಪ್ರಾಫಿಟ್ ಫ್ರಮ್ ಅ ಸರ್ಟನ್ ಮಾರ್ಕೆಟ್ ಕಂಡೀಷನ್. ಈ ಮಾರ್ಕೆಟ್ ಕಂಡೀಷನ್ ಇವಾಗ ನಾನು ನೋಡ್ತಾ ಇರೋದು, ಇವಾಗ ಟ್ರೇಡರ್ಸ್ ಇದನ್ನ ರಿಲೇಟ್ ಮಾಡ್ಕೊಬಹುದು. ಇವಾಗ ನಾನು ನೋಡ್ತಾ ಇದ್ದೀನಿ, ಈ ಟ್ರೇಡ್ ಬಂದು ಪಕ್ಕ ನಾನು ಟ್ರೇಡ್ ತಗೊಬಹುದು ಅಂತ ಅನಿಸ್ತಾ ಇದೆ. ಸ್ಟ್ರಾಟಜಿಲೆಲ್ಲ ಕೂತ್ಕೊಂತಾ ಇಲ್ಲ, ಹೋಗುತ್ತೆ ಅಂತ ಒಂದು ಫೀಲ್ ಇದೆ ನೋಡಿ. ಆ ತರ ಒಂದು ಫೀಲ್ ಬಂತು ಅಂದ್ರೇನೆ ಮೊದಲು ಮಾಡ್ಬೇಕಾಗಿರೋದು ಏನು ಅಂದ್ರೆ, 3 ದಿನಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಟ್ರೇಡ್ ಬಿಟ್ಟೆ ಹೊಟ್ಟೋಗ್ಬಿಡಿ ಅಂತ ಇದ್ದಾರೆ. ಒಳ್ಳೆ ಅಡ್ವೈಸ್ ಅಂತ ಅನ್ಸುತ್ತೆ. ಇವಾಗ ತುಂಬಾ ಜನ ಈ ಫೀಲ್ ಮಾಡಿ ಲಾಸ್ ಮಾಡ್ಕೊಂಡಿರ್ತಾರೆ. ಕರೆಕ್ಟಾ? ಆ ಫೀಲಿಂಗ್ ಬಂತು ಅಂದ್ರೆ ಮೊದಲೇನ್ ಹೇಳ್ತಾ ಇದ್ದಾರೆ, 3 ದಿವಸ ಟ್ರೇಡ್ ಕಡೆನೆ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಒನ್ ಆಫ್ ದಿ ರೂಲ್ಸ್ ಅಂತ ಹೇಳ್ತಾರೆ. ದಿಸ್ ಇಸ್ ದಿ ರೂಲ್. ಕನ್ಸಿಡರ್ ದಿ ಡಿಸ್ಟ್ರಿಬ್ಯೂಷನ್ ಕಂಡೀಷನ್ ಆಫ್ ದಿ ರೈಸ್ ಇನ್ ಅಡಿಷನ್ ಟು ದಿ ಸೀಲಿಂಗ್ ಅಂಡ್ ಬಾಟಮ್ ಪ್ರೈಸಸ್. ಸೊ ಇದ್ರ 3 ರೂಲ್ಸ್ ಏನು ಅಂದ್ರೆ, ಫಸ್ಟ್ ಸೀಲಿಂಗ್ ಕಂಡಿಡಿಬೇಕು, ಬಾಟಮ್ ಕಂಡಿಡಿಬೇಕು, ಮೂರನೇದೇನು ಅಂದ್ರೆ 3 days. ಇವಾಗ ಏನೋ ಫೀಲಿಂಗ್ ಬಂತು ಅಂದ್ರೆ 3 days ವೇಟ್ ಮಾಡ್ಬೇಕು. ದಿಸ್ ಈಸ್ ದಿ ರೂಲ್ ಆಫ್ 3. ಇಫ್ ಯು ಆರ್ ನಾಟ್ ಏಬಲ್ ಟು ಫಿಗರ್ ಔಟ್ ವಿಚ್ ಇಸ್ ದ ಸೀಲಿಂಗ್ ಪ್ರೈಸ್, ಇವಾಗ ಸೀಲಿಂಗ್ ಅಂತ ಯಾವ್ದು ತೊಗೊಬೋದು, ರೆಸಿಸ್ಟೆನ್ಸ್ ಅಂತ ತೊಗೊಬೋದು. ಇವಾಗ ನಮ್ಮ ಮಾರ್ಕೆಟ್ ಟರ್ಮ್ಸ್ ಅಲ್ಲಿ, ಇವಾಗಿರೋ ಮಾರ್ಕೆಟ್ ಟರ್ಮ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ. ಅಂಡ್ ವಿಚ್ ಇಸ್ ದಿ ಬಾಟಮ್ ಪ್ರೈಸ್, ಅದನ್ನ ನಾವು ಸಪೋರ್ಟ್ ಅಂತ ಹೇಳ್ತೀವಿ. ವೇಟ್ ಅಂಟಿಲ್ ಯು ಸರ್ಟನ್, ಇವನ್ ಇಫ್ ಇಟ್ ಮೇಕ್ಸ್ ಮಂತ್ಸ್ ಇನ್ಸ್ಟೆಡ್ ಆಫ್ 3 days. ಇವಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಸೀಲಿಂಗ್ ಪ್ರೈಸು, ಬಾಟಮ್ ಪ್ರೈಸು, ರೆಸಿಸ್ಟೆನ್ಸ್ನು ಸಪೋರ್ಟ್ನು ನಿಮ್ಮಿಂದ ಕಂಡಿಡಿಯಕ್ ಆಗ್ಲಿಲ್ಲ ಅಂದ್ರೆ 3 ದಿವಸ ಅಂತ ಅಲ್ಲ, 1 ತಿಂಗಳಾದ್ರೂ ಸರಿ, 3 ತಿಂಗಳಾದ್ರೂ ಸರಿ ವೇಟ್ ಮಾಡಿ. ಇದು ಕಂಡಿಡಿದ ಮೇಲೆ ಟ್ರೇಡ್ ಮಾಡಿ, ಇಲ್ಲ ಟ್ರೇಡ್ ಮಾಡಬೇಡಿ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ. ಇವಾಗ ವೆನ್ ಯು ಫೈನಲಿ ಇನಿಷಿಯೇಟ್ ದ ಟ್ರೇಡ್, ಯು ಶುಡ್ ಆಲ್ವೇಸ್ ಬಿ ಥಿಂಕಿಂಗ್ ಆಫ್ ದ ಟೈಮ್ ವೆನ್ ಯುವರ್ ಪ್ರೆಡಿಕ್ಷನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಕಮ್ ಟ್ರೂ. ಅಂಡ್ ಇದೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಟ್ರೇಡ್ ತಗೊಂಡಿದ್ದೀರಾ ಅಂದ್ರೆ ಅವಾಗ ಫಸ್ಟ್ ನೀವು ಏನ್ ಮಾಡಿರ್ತೀರಾ, ತುಂಬಾ ದಿನ ವೆಯ್ಟ್ ಮಾಡಿರ್ತೀರಾ. ವೆಯ್ಟ್ ಮಾಡಿ ಮುಗಿದ್ಮೇಲೆ ಏನ್ ಮಾಡಿರ್ತೀರಾ, ಬೈಗೂ ಸೆಲ್ಗೂ ಮುಂಚೆ ಇದೇ ಸೀಲಿಂಗ್ ಇದೇ ಬಾಟಮ್ ಅಂತ ಕರೆಕ್ಟ್ ಆಗಿ ಕಂಡಿಡಿರ್ತೀರಾ. ಕಂಡಿಡಿದ ಮೇಲೆ ನಾವು ಟ್ರೇಡ್ ತೆಗ್ದಿರ್ತೀವಿ. ಟ್ರೇಡ್ ತಗೊಂಡ್ಮೇಲೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ಇವಾಗ ನೆಕ್ಸ್ಟ್ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಒಂದೇ ಒಂದು, ಅದೇನು ಅಂತ ನೋಡಿದ್ರೆ, ಆ ಟ್ರೇಡ್ ಯಾವಾಗ ನಾವು ಮಾಡಿರೋ ಪ್ರೆಡಿಕ್ಷನ್ ಕರೆಕ್ಟ್ ಆಗಿ ಬಂದು ಮುಗಿಯುತ್ತೆ ಅನ್ನೋದು ಮಾತ್ರ ನೀವು ಯೋಚನೆ ಮಾಡ್ಬೇಕಾದ್, ಬಿಟ್ರೆ ಬೇರೇನು ಯೋಚನೆ ಮಾಡಬಾರ್ದು ಅಂತಾರೆ. ಯಾಕಂದ್ರೆ ರಿಸ್ಟ್ರೈನಿಂಗ್ ಯೋರ್ ಸೆಲ್ಫ್ ಫ್ರಮ್ ರಶಿಂಗ್ ಇನ್ ಟು ದ ಟ್ರೇಡ್ ಇಸ್ ಆಲ್ ಅಬೌಟ್ ಕ್ಲೋಸ್ಲಿ ವಾಚಿಂಗ್ ದ ಸೀಲಿಂಗ್ price and the bottom price. When you become capable of identifying the ceiling and the bottom, then you have reached the ultimate point where you don't lose. ಈ ಪಾಯಿಂಟ್ ಮುಖ್ಯವಾಗಿ ನೋಡಿ, ಯಾವಾಗ ನೀವು ಸೀಲಿಂಗ್ ಪ್ರೈಸ್, ಬಾಟಮ್ ಪ್ರೈಸ್ ಪ್ರೆಡಿಕ್ಟ್ ಮಾಡೋ ತರ ಬಂದಿದ್ದೀರೋ, ದೆನ್ ಯು ಹ್ಯಾವ್ ಕಮ್ ಟು ದಿ ಅಲ್ಟಿಮೇಟ್ ಪಾಯಿಂಟ್ ವೇರ್ ಯು ಡೋಂಟ್ ಲೂಸ್. ಲಾಸ್ ಮಾಡೋದು ಅವಾಯ್ಡ್ ಮಾಡೋಕೆ ಮುಖ್ಯವಾಗಿ ಕಂಡಿಡಿಬೇಕಾಗಿರೋದು ಏನು ಅಂದ್ರೆ, ಟಾಪ್ ಬಾಟಮ್ ಏನು ಅಂತ ಕಂಡಿಡಿಬೇಕು. ಅದನ್ನ ಕಂಡಿಡಿಯಕ್ಕೆ ಶುರು ಮಾಡಿದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಇನ್ ದಿ ಮಾರ್ಕೆಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಮುಖ್ಯವಾಗಿ ನಮ್ಗೇನು ಅಂದ್ರೆ, ನೀವು ಒಂದು ಬಾಟಮ್ ಟಾಪ್ ಕಂಡಿಡಿದ್ರೆ ನೆಕ್ಸ್ಟ್ ಥಿಂಗ್ ನಿಮ್ಮ ಮೈಂಡ್ ಅಲ್ಲಿ ಇರಬೇಕಾಗಿರೋದು, ಯಾವಾಗ ನಾನು ಮಾಡೋ ಪ್ರೆಡಿಕ್ಷನ್ ಮುಗಿಯುತ್ತೆ, ಪ್ರಾಫಿಟ್ ಬರುತ್ತೆ ಅಂತ ಮಾತ್ರ ನೀವು ಯೋಚನೆ ಮಾಡಬೇಕು. ಈ ಟ್ರೇಡ್ ಲಾಸ್ ಆಯ್ತು ಅಂತ ಯೋಚನೆ ಮಾಡೋದೇ ಬೇಡ. ಯಾಕಂದ್ರೆ ಯು ಹ್ಯಾವ್ ಡನ್ ಯುವರ್ ರಿಸರ್ಚ್ ಪ್ರಾಪರ್ಲಿ. ಎಷ್ಟು ತಿಂಗಳಾಗಿದ್ರು ಎಷ್ಟು ದಿನ ಆಗಿದ್ರು ವೆಯ್ಟ್ ಮಾಡ್ತೀರಾ. ಫೀಲಿಂಗ್ಸ್ ಟ್ರೇಡಿಂಗ್ ಇಲ್ಲ, ಓನ್ಲಿ ಸ್ಟ್ರಾಟಜಿ ಬೇಸ್ ಮಾಡಿನೇ ಟ್ರೇಡ್ ಮಾಡಬೇಕು ಅಂತ ಅವ್ರು ಮುಖ್ಯವಾಗಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ. ಇಫ್ ಯು ಡಿಸೈರ್ ಟು ಮೇಕ್ ಪ್ರಾಫಿಟ್ ಔಟ್ ಆಫ್ ರೈಸ್, ಯಾಕಂದ್ರೆ ಇದೆಲ್ಲ ನಾವು ರೈಸ್ ಅಲ್ಲೇ ಟ್ರೇಡ್ ಮಾಡ್ತಾ ಇರೋದು, ಯು ಮಸ್ಟ್ ಅವಾಯ್ಡ್ ಎಕ್ಸೆಸಿವ್ ಗ್ರೀಡ್. ಮುಖ್ಯವಾದ ಒಂದು ಪಾಯಿಂಟ್ ಗ್ರೀಡ್
ಕಿಲ್ಸ್. ಯಾಕೆ ಅಂತ ನೋಡಿದ್ರೆ ಅತಿ ಆಸೆ ಯಾವತ್ತೂ ನಮ್ಗೆ ದುಡ್ಡು ನಷ್ಟ ಕೊಡುತ್ತೆ. ನಿಮಗೊಂದು ಅನ್ನಿಸ್ತು ನಾ ಇವಾಗ ತೆಗೆದ್ಬಿಡೋಣ, ಪ್ರಾಫಿಟ್ ಬಂದಿದ ತಕ್ಷಣ ಕ್ಲೋಸ್ ಮಾಡೋಕ್ಕೂ ಗೊತ್ತಿರ್ಬೇಕು, ಇಲ್ಲ ಇನ್ ಸ್ವಲ್ಪ ಹೋಗುತ್ತೆ ಇನ್ ಸ್ವಲ್ಪ, ಸ್ಟ್ರಾಟಜಿ ಪ್ರಕಾರ ಈ ಜಾಗದಲ್ಲಿ ಪ್ರಾಫಿಟ್ ಬರ್ಬೇಕಂತ ಹಾಕಿಟ್ರೆ ಬಂತು ಅಂದ್ರೆ ಕ್ಲೋಸ್ ಮಾಡಿ ಆಚೆ ಬರ್ಬೇಕದ್ ಬಿಟ್ಟು ಅದೇ ತರ ಲಾಸ್ ಬಂದ್ರು ಸ್ಟಾಪ್ ಲಾಸ್ ಹಾಕಿದೀರ ಅನ್ಕೊಳ್ಳಿ, ಸ್ಟಾಪ್ ಆಯ್ತು ಅಂದ್ರೆ ಸ್ಟಾಪ್ ಮಾಡಿ. ನೀವು ಸ್ಟಾಪ್ ಮಾಡಿದ್ರೆ ಏನ್ ಮಾಡ್ತೀರಾ, ಸ್ವಲ್ಪ ಕೆಳಗೆ ಬರುತ್ತೆ, ಮೇಲ್ ಬರುತ್ತೆ ಅಂತ ಹೋಗ್ತಾನೆ ಇದ್ರೆ ಕೊನೆಗೆ ಲಾಸ್ ಮಾಡ್ಕೊಳ್ಳೋದ್ ಬದಲು 10ರಷ್ಟು ಲಾಸ್ ಮಾಡ್ಕೊಂಡು ಆಚೆ ಬರ್ತೀರಾ. ಸೊ ಗ್ರೀಡ್ ಕಿಲ್ಸ್ ಇನ್ ದಿ ಮಾರ್ಕೆಟ್. ಎಮೋಷನ್ಸ್ ಇಟ್ಕೊಂಡು ಟ್ರೇಡ್ ಮಾಡಬೇಡಿ, ಹ್ಯಾವ್ ಪ್ರಾಪರ್ ಸ್ಟಡಿ. ಸೊ ಅದೇ ನಾನು ಸೈಡಲ್ಲಿ ಹಾಕಿಟ್ಟಿದ್ದೀನಿ, ಇದೆಲ್ಲ ಒನ್ ಆಫ್ ದಿ ರೂಲ್ಸ್. ಸೊ ಸೆಕೆಂಡ್ ಅಲ್ಟಿಮೇಟ್ ಲೆವೆಲ್ ಏನು ಅಂದ್ರೆ ಆ ರೂಲ್ಸೇ ನಾನು ಇಲ್ಲಿ 3 ರೂಲ್ಸ್ ಆಗಿ ಹಾಕಿಟ್ಟಿದ್ದೀನಿ. 3 ರೂಲ್ಸ್: ಸೀಲಿಂಗ್, ಬಾಟಮ್ ಅಂಡ್ 3 days ವೇಟ್. ರೈಟ್, ಇವಾಗ ನೆಕ್ಸ್ಟ್ 2.12 ನೋಡೋಣ. ಏನಂದ್ರೆ ಡೌನ್ ಟ್ರೆಂಡ್ ಇಸ್ ಸ್ಟ್ರಾಂಗ್ ಅರ್ಲಿ ಇನ್ ದಿ ಮಂತ್ ಅಂಡ್ ವೀಕ್ ಇನ್ ದಿ ಲಾಸ್ಟ್ ಮಂತ್. ಇವಾಗ ಅದ್ರಲ್ಲಿ ಏನ್ ಹೇಳಕ್ ಬರ್ತಾ ಇದಾರೆ ಅಂದ್ರೆ ಮಂತ್ ಬಿಗಿನಿಂಗ್ ಅಲ್ಲಿ ಬಂದು ಡೌನ್ ಅಲ್ಲಿ ಇರುತ್ತೆ ಅಂಡ್ ಮಂತ್ ಎಂಡ್ ಅಲ್ಲಿ ಬಂದು ಒಂದು ಅಪ್ ಇರುತ್ತೆ. ಇದಕ್ಕೆ ಏನ್ ಮೀನ್ ಮಾಡತ್ತೆ ಅಂತ ನೋಡಿದ್ರೆ ಇವಾಗ ನೋಡಿ ಇಲ್ಲಿ ಹಾಕಿಟ್ಟಿದ್ದೀನಿ, ರೈಸ್ ಕ್ಯಾರೆಕ್ಟರ್ ಅನಾಲಿಸಿಸ್. ಇವಾಗ ನಮ್ ವಿಡಿಯೋಸ್ ನೋಡೋ ತುಂಬಾ ಜನಕ್ಕೆ ಅವಾಗ ನಾನು ಹೇಳೋ ಒಂದು ವಿಷಯ ಮೈಂಡ್ ಅಲ್ಲಿ ಬರುತ್ತೆ ಅನ್ಸುತ್ತೆ, ಕ್ಯಾರೆಕ್ಟರ್ ಅನಾಲಿಸಿಸ್ ಮಾಡಿ ಅಂತ ನಾನು ರೆಗ್ಯುಲರ್ ಆಗಿ ಹೇಳ್ತಾ ಇರ್ತೀನಿ. ಇದು ಯಾಕೆ ಅಂತ ನೋಡಿದ್ರೆ ಒಂದೊಂದು ಕಮಾಡಿಟಿ ಆಗಿರ್ಬೋದು, ಒಂದೊಂದು ಸ್ಟಾಕ್ ಆಗಿರ್ಬೋದು, ಎಲ್ಲದಕ್ಕೂ ಒಂದು ಕ್ಯಾರೆಕ್ಟರ್ ಇರುತ್ತೆ. ಆ ಕ್ಯಾರೆಕ್ಟರ್ ಏನು ಅಂತ ನಮ್ಗೆ ಅರ್ಥ ಆದ್ರೆ ಮಾತ್ರ ನೆಕ್ಸ್ಟ್ ನಾವು ಟ್ರೇಡ್ ಮಾಡಕ್ಕಾಗೋದು. ಇವಾಗ ಇವ್ರು ಏನ್ ಮಾಡಿದ್ದಾರೆ ಅಂತ ನೋಡಿದ್ರೆ ರೈಸ್ ಕ್ಯಾರೆಕ್ಟರ್ ಅನಲೈಸ್ ಮಾಡಿದ್ದಾರೆ. ಸೊ ಮಂತ್ ಬಿಗಿನಿಂಗ್ ಅಲ್ಲಿ ನಾನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ, ಇಲ್ಲಿ ಜಾಸ್ತಿ ಆಗುತ್ತೆ, ಮಂತ್ ಎಂಡ್ ಅಲ್ಲಿ ಕಮ್ಮಿ ಆಗುತ್ತೆ. ಅವಾಗ ಒಂದು ಕ್ಯಾರೆಕ್ಟರ್ ಅನಲೈಸ್ ಮಾಡಿದ್ದಾರೆ, ಕರೆಕ್ಟಾ? ಸೊ ಒಂದು ಮಾರ್ಕೆಟ್ ಅಲ್ಲಿ ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಯಾವುದೇ ಒಂದು ಸ್ಕ್ರಿಪ್ಟ್ ತಗೊಂತಾ ಇದ್ರು, ಯಾವುದೇ ಸ್ಟಾಕ್, ಯಾವುದೇ ಕಮಾಡಿಟಿ, ಏನೇ ಕಮೆನ್ಸಿ ತಗೊಂಡು ನೀವು ಟ್ರೇಡ್ ಮಾಡ್ತಾ ಇದ್ರು, ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದು ಏನು ಅಂದ್ರೆ ಅದರ ಕ್ಯಾರೆಕ್ಟರ್ ಏನು ಅಂತ ಕರೆಕ್ಟಾಗಿ ಅನಲೈಸ್ ಮಾಡ್ಬೇಕು. ಕ್ಯಾರೆಕ್ಟರ್ ಅನಲೈಸ್ ಮಾಡೋಕ್ಕೆ ತುಂಬಾ ಮೆಥಡ್ಸ್ ಇದೆ. ಸೊ ಆ ಒಂದೊಂದು ಮೆಥಡ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ನೋಡುವಾಗ ಈ ಸ್ಟಾಕ್ದು ಕ್ಯಾರೆಕ್ಟರ್ ಇದು ಅಂತ ನಾವು ಪಿಕ್ ಮಾಡೋಕ್ಕಾಗುತ್ತೆ. ಪಿಕ್ ಮಾಡಿದ್ಮೇಲೆ ಅದ್ರ ನೆಕ್ಸ್ಟ್ ಟಾಪ್ಸ್ ಅಂಡ್ ಬಾಟಮ್ಸ್ ನ ಕಂಡಿಡಿಯೋದು ನಮ್ಮ ಕೆಲಸ. ಟಾಪ್ಸ್ ಅಂಡ್ ಬಾಟಮ್ಸ್ ಕಂಡಿಡಿಯಕ್ ಆಗಿಲ್ಲ ಅಂದ್ರೆ 3 ದಿವಸ ವೆಯ್ಟ್ ಮಾಡ್ತೀವಿ, ಇಲ್ಲ ಅಂದ್ರೆ ಕಂಡಿಡಿಯವರೆಗೆ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಿಮ್ಗೆ ಅರ್ಥ ಆಯ್ತಾ ಹಾನ್ಮಾದಿ ಟ್ರೇಡಿಂಗ್ ಸ್ಟೈಲು? ಇದೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಟ್ರೇಡರ್ ಆಗಕ್ಕಾಗೋದು. ಸೊ ನೆಕ್ಸ್ಟ್ ನೋಡೋಣ. ಸೊ ರೈಸ್ ಕ್ಯಾರೆಕ್ಟರ್ ಅನಾಲಿಸಿಸ್ ಬಗ್ಗೆ ಅದನ್ನ ಹೇಳ್ತಾ ಇದ್ದಾರೆ. ಇವಾಗ ಮುಖ್ಯವಾದದ್ದು ಇದು ನೋಡಿ, ವೆನ್ ಪೀಪಲ್ ರನ್ ಟು ದಿ ವೆಸ್ಟ್ ಐ ಟರ್ನ್ ಟು ದಿ ಈಸ್ಟ್. ಇದನ್ನೇ ಹರ್ಡ್ ಮೆಂಟಾಲಿಟಿ ಅಂತ ಹೇಳ್ತಾರೆ. ಇದನ್ನೇನು ಅಂತ ನೋಡಿದ್ರೆ ಎಲ್ಲಾರು ಒಂದ್ ಸೈಡ್ ಓಡ್ತಾ ಇದಾರೆ ಅಂದ್ರೆ ನಾನು ಅದಕ್ಕೆ ಆಪೋಸಿಟ್ ಅಲ್ಲಿ ಓಡ್ತೀನಿ. ಇದರಲ್ಲಿ ಬ್ಯೂಟಿ ನೋಡಿ ಏನು ಅಂದ್ರೆ ಇವ್ರು ಹೇಳಿರೋದ್ರಲ್ಲಿ ನನಗೆ ಅಟ್ರಾಕ್ಟ್ ಆಗಿದ್ದು, ಇಫ್ ಎವ್ರಿ ಒನ್ ಇಸ್ ರಶಿಂಗ್ ಟು ಬೈ, ವೈ ಇಸ್ ದೇರ್ ಸೆಲ್ಲರ್ಸ್? ಅಂಡರ್ಸ್ಟ್ಯಾಂಡ್ ವೈ ದೇ ಸೆಲ್. ಎಲ್ಲಾರು ಬೈ ಅಂತ ಬೈ ಮಾಡ್ತಾನೆ ಇದಾರೆ ಅಂದ್ರೆ ಅವಾಗ ಬೈ ಮಾಡ್ಬೇಕಂದ್ರೆ ಯಾರಾದ್ರೂ ಮಾರ್ಬೇಕು, ಯಾರಾದ್ರೂ ಮಾರಿದ್ರೇನೆ ಕೊಂಡ್ಕೊಳಕ್ಕಾಗತ್ತೆ, ಕರೆಕ್ಟಾ? ಅವಾಗ ಎಲ್ಲಾರು ಬೈ ಅಂತ ಹೇಳೋ ಜಾಗದಲ್ಲಿ ಯಾರೋ ಒಬ್ರು ಮಾಡ್ತಾ ಇದಾರೆ ಅಂದ್ರೆ ಈ ಬೈಯರ್ಸ್ಗೆಲ್ಲ ಗೊತ್ತಿಲ್ದಿರೋ ಒಂದು ವಿಷಯ ಆ ಸೆಲ್ಲರ್ಗೆ ಗೊತ್ತಿದೆ. ಅರ್ಥ ಆಯ್ತಾ? ಅದೇ ಅವ್ರ ಥಾಟ್ ಪ್ರಾಸೆಸ್ ನೋಡಿ. ನಾವು ನಾರ್ಮಲ್ ಆಗಿ ಯೋಚನೆ ಮಾಡ್ತೀವಿ, ಯಾರೋ ಹೇಳ್ತಾ ಇದಾರೆ ನಾವು ಬೈ ಮಾಡೋಣ, ಎಲ್ಲಾರು ಬೈ ಮಾಡ್ತಾ ಇದಾರೆ ಅಂದ್ರೆ ಯಾರೋ ಒಬ್ರು ಮಾರ್ತಾ ಇದಾರೆ, ಅವ್ರು ಮಾರೋದಕ್ಕೆ ಏನ್ ರೀಸನ್? ಆ ರೀಸನ್ ನಮಗ್ ಗೊತ್ತಾಯ್ತಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ರೇಂಜ್ ಹೋಗ್ಬೋದು. ಅದೇ ಅವ್ರು ಹೇಳ್ತಾ ಇದ್ದಾರೆ, ವೆನ್ ಪೀಪಲ್ ರನ್ ಟು ದ ವೆಸ್ಟ್ ಐ ಟರ್ನ್ ಟು ದಿ ಈಸ್ಟ್. ನೀ ನಾರ್ತ್ಗೆ ಹೋದ್ರೆ ನಾನು ಸೌತ್ಗೆ ಹೋಗ್ತೀನಿ, ವೆಸ್ಟ್ಗೆ ಹೋದ್ರೆ ನಾನು ಈಸ್ಟ್ಗೆ ಹೋಗ್ತೀನಿ, ನೀನ್ ಯಾವ ಡೈರೆಕ್ಷನ್ ಹೋಗ್ತೀನಿ ಅದ್ರ ಆಪೋಸಿಟ್ ಡೈರೆಕ್ಷನ್. ಅರ್ಥ ಆಯ್ತಾ? ಸೊ ವೆನ್ ದ ರೈಸ್ ಪ್ರೈಸ್ ಗೋಸ್ ಅಪ್ ಫಾಸ್ಟರ್ ಪೀಪಲ್ ಪ್ಲೇಸ್ ಆರ್ಡರ್ಸ್ ಇವನ್ ಫಾರ್ ಸ್ಟೋರ್ಡ್ ರೈಸ್ ಅಂಡ್ ಇಟ್ ಬಿಕಮ್ಸ್ ಮೋರ್ ಎವಿಡೆಂಟ್ ದಟ್ ಅ ಬೈಯಿಂಗ್ ಸ್ಪ್ರೀ ಇಸ್ ಟೇಕಿಂಗ್ ಪ್ಲೇಸ್. ಇವಾಗ ಇದೇನು ಅಂದ್ರೆ ಸ್ವಲ್ಪ ಬೈ ಏರಿತ್ತು ಅಂದ ತಕ್ಷಣ ಎಲ್ಲರೂ ಓಡ್ತಾರೆ, ಗೊತ್ತಾ? ಬೈ ಅಂತ. ಅದರಿಂದ ಸ್ವಲ್ಪ ಅಲ್ಲೊಂದು ರಶ್ ಇರುತ್ತೆ. ಅದನ್ನ ಅವ್ರು ಹೇಳ್ತಾ ಇದ್ದಾರೆ, ನೀವು ವಿಶ್ ಟು ಬಿ ಇನ್ ಪೊಸಿಷನ್ ಟು ಪ್ಲೇಸ್ ಬೈ ಆರ್ಡರ್ಸ್ ಲೈಕ್ ಎವ್ರಿಬಡಿ ಎಲ್ಸ್, ಇಟ್ ಇಸ್ ಇಂಪಾರ್ಟೆಂಟ್ ಟು ಬಿ ಆನ್ ದಿ ಸೈಡ್ ಆಫ್ ದಿ ದೋಸ್ ಹೂ ಪ್ಲೇಸ್ ಸೆಲ್ ಆರ್ಡರ್ಸ್. When people move in unison running towards the west with determined intention to be part of the rally, it is time for you to head to the east and you will discover great opportunities. ಏನ್ ಹೇಳಕ್ ಬರ್ತಾ ಇದ್ದಾರೆ ಅಂದ್ರೆ ಎಲ್ಲಾರು ಬೈ ಅಂತ ಓಡ್ತಾ ಇರುವಾಗ ಯಾರೋ ಯಾಕೆ ಸೇಲ್ ಮಾಡ್ತಾ ಇದಾರೆ ಅಂತ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೆಲ್ ಮಾಡ್ತಾ ಇದಾರೆ ಅಂತ ಯಾಕೆ ಅಂತ ಅರ್ಥ ಮಾಡ್ಕೊಂಡ್ರೆ ತುಂಬಾ ಆಪರ್ಚುನಿಟಿ ಸಿಗುತ್ತೆ. ಅದು ಮುಗಿಸಿ ಮಾರ್ಕೆಟ್ ಕೆಳಗಿಳಿಯುವಾಗ ಪ್ರಾಫಿಟ್ ಮಾಡಿ ಆಚೆ ಬರ್ಬೋದು. ಅದೇ ಅವ್ರು ಹೇಳ್ತಾ ಇದ್ದಾರೆ, ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ. ನಾವು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಯೋಚನೆ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಒಂದು ಮೆಥಡ್ ಎಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಮೇ ಬಿ ನಮ್ಮ ರೆಗ್ಯುಲರ್ ಫಾಲೋವರ್ಸ್ ಆಗಿದ್ರೆ ಗೊತ್ತಾಗುತ್ತೆ. ನಾನು ಯಾವಾಗ್ಲೂ ಟ್ರೇಡ್ ಹಾಕಿದ್ರೆ ಸ್ಟಾಪ್ ಟಚ್ ಆಗಿ ಸರ್ ನನ್ನ ಟ್ರೇಡ್ ಹೋಗ್ತಾ ಇದೆ, ಬೈ 100 ಹಾಕ್ತಾ ಇದೀನಿ, ಸ್ಟಾಪ್ ಲಾಸ್ 90 ಇಡ್ತಾ ಇದೀನಿ, 120 ಟಾರ್ಗೆಟ್ ಇಡ್ತಾ ಇದೀನಿ, ಮಾರ್ಕೆಟ್ 100 ಇಂದ 90 ಬಂದು ಸ್ಟಾಪ್ ಹೊಡೆದು ಅದಾದ್ಮೇಲೆ 120 ಹೋಗ್ತಾ ಇದೆ ಸರ್, ನನಗೆ ಯಾಕೆ ಅಂತಾನೆ ಗೊತ್ತಿಲ್ಲ, ಯಾವಾಗ್ಲೂ ಸ್ಟಾಪ್ ಲಾಸ್ ಆಗ್ತಾ ಇದೆ ಅಂತ ತುಂಬಾ ಜನ ಹೇಳ್ತೀರಾ. ಅವಾಗ ಅದಕ್ಕೆ ನಾನು ಏನ್ ಹೇಳಿದೆ, ಇನ್ಮೇಲೆ ನೀವು ಟ್ರೇಡ್ 100 ಹಾಕ್ಬೇಡಿ, ಟ್ರೇಡ್ ಎಂಟ್ರಿ ನೀವು 90 ಹಾಕಿ. ನೀವು ಎಲ್ಲಿ ಸ್ಟಾಪ್ ಹಾಕ್ಬೇಕು ಅಂತ ಅನ್ಕೊಂತೀರೋ ಅಲ್ಲಿ ಬಂದು ನೀವು ಎಂಟ್ರಿ ತಗೊಳ್ಳಿ, ಟಾರ್ಗೆಟ್ ಬಂದು ಹಾಕಿಟ್ರೆ ಅವಾಗ ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇದೀವಿ, ಕರೆಕ್ಟಾ? ಸೊ ಯಾವಾಗ್ಲೂ ನಾವು ಒಂದೇ ಡೈರೆಕ್ಷನ್ ಯೋಚನೆ ಮಾಡಿದೆ, ಸ್ವಲ್ಪ ಲೈಟ್ ಆಗಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ರೆ ವಿ ಕ್ಯಾನ್ ಬಿ ಪ್ರಾಫಿಟಬಲ್. ಆ ಚಿಕ್ಕ ಚೇಂಜಸ್ ಬಂದು ಇಟ್ ಇಸ್ ಗೋಯಿಂಗ್ ಟು ಬೆನಿಫಿಟ್ ಅಸ್ ಇನ್ ದಿ ಟ್ರೇಡಿಂಗ್ ವರ್ಲ್ಡ್. ಸೊ ಅದಕ್ಕೆ ನಾನು ಹೇಳ್ತೀನಿ ಈ ತರ ವಿಷಯಗಳನ್ನ ಕರೆಕ್ಟ್ ಆಗಿ ಯೋಚನೆ ಮಾಡಿ ಅಂತ. ಸೊ ಇದು 3 ವಿಷಯ ನೋಡಿದೀವಿ. ಒಂದು ಬಂದು ದಿ 3 ರೂಲ್ಸ್ ಬಗ್ಗೆ ನೋಡಿದ್ವಿ. ಸೆಕೆಂಡ್ ಬಂದು ಕ್ಯಾರೆಕ್ಟರ್ ಅನಾಲಿಸಿಸ್ ಬಗ್ಗೆ ನೋಡಿದ್ವಿ. 3ನೇದು ಥಿಂಕ್ ಡಿಫ್ರೆಂಟ್. ಎಲ್ಲಾರು ಬೈ ಮಾಡ್ತಾ ಇದ್ದಾರೆ ಅಂದ್ರೆ ಯಾಕೊಬ್ರು ಸೆಲ್ ಮಾಡ್ತಾ ಇದ್ದಾರೆ. ಈ 3 ರೂಲ್ಸ್ ನ ಇವಾಗ ಒಂದು ಪೇಜ್ ಅಲ್ಲೇ ನಿಮ್ಗೆ ಎಷ್ಟೊಂದು ಇನ್ಫಾರ್ಮೇಶನ್ ಇತ್ತು ಕಾಣಿಸ್ತಾ.
ಇದೇ ತರ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಪೇಜಸ್ ಅಲ್ಲಿ ಏನೇನು ಹೇಳಕ್ ಬರ್ತಾ ಇದ್ದಾರೆ ಅದೇ ತರ ಅವ್ರ ಟ್ರೇಡಿಂಗ್ ಸ್ಟೈಲ್ ಏನು, ಸ್ಟ್ರಾಟಜೀಸ್ ಏನು ಅಂತ ನಾವು 1 by 1 ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇದೀವಿ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಗಿ ಹೋಗ್ತಾ ಇದೆ ಅನ್ಸುತ್ತೆ, ಬಟ್ ಇದು ಹಾಗೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಗಿ 1 by 1 ಪೇಜ್ ವೈಸ್ ಆಗಿ ನಾವು ಫುಲ್ ಆಗಿ ಡೀಟೇಲ್ ಆಗಿ ನೋಡೋಣ. ಸೊ ಇದುವರೆಗೂ ನೀವು ನೋಡಿದೆಲ್ಲ ಅರ್ಥ ಆಯ್ತು ಅನ್ಸುತ್ತೆ. ಹಾರ್ಮಾ ಯಾರು, ಹೇಗೆ ಸ್ಟಾರ್ಟ್ ಆಯ್ತು, ಫಸ್ಟ್ ಪೇಜ್ ಅಲ್ಲೇ ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸುತ್ತೆ. ಸೊ ಕೆಳಗೆ ಕಮೆಂಟ್ಸ್ ಹೋಗಿ ನೀವೇನ್ ಮಾಡಿ ಅಂದ್ರೆ, ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ, ನಾನು ನಿಮ್ಗೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನೋ, ಒಂದು ಬುಕ್ ತಗೊಂಡು ಪೇಜ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನೋ ಅದು ನಿಮ್ಗೆ ಇಷ್ಟ ಆಗಿದೆ. ಇನ್ನೊಂದು, ಇವಾಗ ನೀವೇ ಓದೋದಕ್ಕೂ ಒಂದು ಪ್ರೊಫೆಷನಲ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಪರ್ಸನ್ ಮಾರ್ಕೆಟ್ ಅಲ್ಲಿ ಹೇಗೆ ಹೇಳ್ತಾ ಇದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಒಂದು ವೇಳೆ ಇವಾಗ ನಾನು ಹೇಳ್ತಾ ಇರೋ ಈ ಕಾನ್ಸೆಪ್ಟ್ ಇಷ್ಟ ಆಗಿ ಈ ಬುಕ್ಸ್ ತರ ಇನ್ನೂ ತುಂಬಾ ಟ್ರೇಡಿಂಗ್ ಲೆಜೆಂಡ್ಸ್ ಬುಕ್ಸ್ ಇದೆ, ಈ ತರ ಬುಕ್ಸ್ ಬಗ್ಗೆ ಸೀರೀಸ್ ಬೇಕು, ಪೇಜ್ ವೈಸ್ ಆಗಿ ನಾವು ಬಂದು ಡಿಸ್ಕಸ್ ಮಾಡಬೇಕು ಅಂತ ಅನ್ಸಿದ್ರೆ ಕೆಳಗೆ ಕಮೆಂಟ್ ಸೆಕ್ಷನ್ ಹೋಗಿ ಬುಕ್ ಸೀರೀಸ್ ಅಂತ ಕಮೆಂಟ್ ಮಾಡಿ. ಡೆಫಿನೆಟ್ ಆಗಿ ಈ ಬುಕ್ಸ್ ಮಾತ್ರ ಅಲ್ಲ, ನಾನು ಓದಿರೋ ಡಿಫರೆಂಟ್ ಬುಕ್ಸ್ ಅಲ್ಲಿ ಏನೇನಿದೆ ಅಂತ ಅದರ ಇನ್ ಡೆಪ್ತ್ ಬಗ್ಗೆ ನಾವು 1 by 1 ಹಾಕ್ತೀವಿ. ಈ ವಿಡಿಯೋಗೆ ದಯವಿಟ್ಟು ನಿಮ್ ಲೈಕ್ಸ್ ನ ಕೊಡಿ. ಅರ್ಥ ಆಯ್ತು ಅಂದ್ರೆ ಲೈಕ್ ಮಾಡಿ. ಪ್ಲಸ್ ನಿಮಗೆ ಇವಾಗ ನಾನು ನಿಮ್ಗೆ ಹೇಳ್ಕೊಡ್ರೋದ್ರಲ್ಲಿ ಏನಾದ್ರು ಡೌಟ್ ಇತ್ತು ಅಂದ್ರೆ ಡೆಫಿನೆಟ್ ಆಗಿ ಬಂದು ಕಮೆಂಟ್ ಅಲ್ಲಿ ಕೇಳಿ. ಅದು ನಾನು ನೆಕ್ಸ್ಟ್ ವಿಡಿಯೋ ಮಾಡುವಾಗ ಅದು ನಾನು ಕ್ಲಾರಿಫೈ ಮಾಡಿ ಮತ್ತೆ ಒಂದು ಬುಕ್ ಒಳಗೆ ಹೋಗಿ ನೆಕ್ಸ್ಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ 1 by 1 ನೋಡೋಣ. ಸೊ ಅದೇ ತರ ಇನ್ ಕೇಸ್ ನೀವು ನಾನು ಹೇಳಿದ್ನಲ್ಲ, ಈ ಕ್ಯಾರೆಕ್ಟರ್ ಅನಾಲಿಸಿಸ್ ಆಗಿರ್ಬೋದು, ಇಲ್ಲ ನಿಮಗೆ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋಕ್ಕೆ ರೂಲ್ಸ್, ಇದೆಲ್ಲ ನಾವೆಲ್ಲ ಆಲ್ರೆಡಿ ಏನ್ ಮಾಡಿದೀವಿ ಅಂದ್ರೆ ಪ್ರಾಪರ್ ಸ್ಟ್ರಾಟಜೀಸ್ ಬಿಲ್ಡ್ ಮಾಡಿ 14 ಸ್ಟ್ರಾಟಜೀಸ್ ಅಂತ ನಾವು ಟ್ರೇಡ್ ಅಚೀವರ್ಸ್ ಅಲ್ಲಿ ಆಲ್ರೆಡಿ ನಾವು ಅದನ್ನ ಹೇಳ್ಕೊಡ್ತಾ ಇದೀವಿ. ಇನ್ ಕೇಸ್ ನೀವು ಇದೆಲ್ಲ ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡು ಟ್ರೇಡ್ ಮಾಡ್ಬೇಕಂದ್ರೆ ವಿ ಆರ್ ಟ್ರೇಡ್ ಅಚೀವರ್ಸ್ ವಿ ಟೀಚ್ ಪೀಪಲ್ ಹೇಗೆ ಮಾರ್ಕೆಟ್ ನ ಸಿಸ್ಟಮ್ಯಾಟಿಕ್ ಆಗಿ ಅಪ್ರೋಚ್ ಮಾಡ್ಬೇಕಂತ ನಾವು ಹೇಳ್ಕೊಡ್ತಾ ಇದೀವಿ. ಇನ್ ಕೇಸ್ ನೀವು ನಮ್ಮ ಕ್ಲಾಸಸ್ ಜಾಯಿನ್ ಮಾಡಿ ಟ್ರೇಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ನಂಬರ್ ಕಾಲ್ ಮಾಡಿದ್ರೆ ದೇ ವಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ನಮಗೆ ಚೆನ್ನೈ, ಕೊಯಂಬತ್ತೂರ್, ಮಧುರೈ ಅಂಡ್ ಬ್ಯಾಂಗ್ಳೂರಲ್ಲಿ 4 ಬ್ರಾಂಚಸ್ ಇದೆ. ಎವ್ರಿ ಮಂಡೇ ಚೆನ್ನೈ, ಕೊಯಂಬತ್ತೂರ್, ತಮಿಳ್ನಾಡಲ್ಲಿ ಇರೋ ಬ್ರಾಂಚಸ್ ಅಲ್ಲಿ ಎವ್ರಿ ಮಂಡೇ ಸ್ಟಾರ್ಟ್ ಆಗುತ್ತೆ. ಅಂಡ್ ಬ್ಯಾಂಗ್ಳೂರ್ಗೆ ಮಾತ್ರ ಎವ್ರಿ ಫ್ರೈಡೆ ಅಂಡ್ ಸ್ಯಾಟರ್ಡೆ ಕ್ಲಾಸಸ್. ಬ್ಯಾಂಗ್ಳೂರಲ್ಲಿ ನಿಮಗೆ ಇಂಗ್ಲಿಷ್ ಕ್ಲಾಸು ಇದೆ, ಕನ್ನಡನೂ ಇದೆ, ಹಾಗೆ ತಮಿಳು ಇರುತ್ತೆ. ಏನ್ ಬೇಕೋ ನೀವು ಕೇಳಿ ತಿಳ್ಕೊಬಹುದು. ಆಲ್ ರೈಟ್. ಇದಲ್ಲದೆ ಆನ್ಲೈನ್ ಅಲ್ಲಿ ಇನ್ ಕೇಸ್ ನೀವು ಬ್ರಾಂಚ್ ಬರಕ್ಕಾಗಿಲ್ಲ ಅಂದ್ರೆ ವಿ ಡೂ ಹ್ಯಾವ್ ಆನ್ಲೈನ್ ಕ್ಲಾಸಸ್ ಆಸ್ ವೆಲ್. ಸೊ ನೀವು ಅದು ಬೇಕಂದ್ರೂ ಕೇಳಿ ತಿಳ್ಕೊಬಹುದು. ಆಲ್ ರೈಟ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ವೆರಿ ಯೂಸ್ಫುಲ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.